ವೆಲ್ಕಮ್ ಟು ಸನ್ಮಾರ್ಕ್ ಕ್ಲಾಸಸ್. ಗುಡ್ ಈವ್ನಿಂಗ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಟುಡೇಸ್ ಟಾಪಿಕ್ ಸ್ಟೇಟ್ಮೆಂಟ್ ಅಂಡ್ ಡಿಸಿಷನ್, ಹೇಳಿಕೆಗಳು ಮತ್ತು ನಿರ್ಣಯಗಳು. ಸೊ ಇಲ್ಲಿ ಫಾರ್ 2 or 3 ಸ್ಟೇಟ್ಮೆಂಟ್ಸ್ ಆಫ್ ಬಿಲೋ ಕ್ವಶನ್ಸ್ 2 or 3 ಡಿಸಿಷನ್ಸ್ ಆರ್ ಗಿವನ್. ಚೂಸ್ ಫ್ರಮ್ ದಿ ಗಿವನ್ ಆಪ್ಷನ್ಸ್ thinking the statements as true which decision is logically matches. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ 2 ಅಥವಾ 3 ಹೇಳಿಕೆಗಳಿಗೆ 2 ಅಥವಾ 3 ನಿರ್ಣಯಗಳನ್ನ ಕೊಟ್ಟಿದೆ. ಹೇಳಿಕೆಗಳನ್ನ ಸತ್ಯ ಎಂದು ತಿಳಿದುಕೊಂಡು ಯಾವ ತೀರ್ಮಾನ ನಿಯಮಗಳು ತಾರ್ಕಿಕವಾಗಿ ಸರಿ ಹೊಂದುತ್ತವೆ ಎಂಬುದನ್ನು ಕೊಟ್ಟಿರುವ ಆಯ್ಕೆಗಳಿಂದ ಗುರುತಿಸಿ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೇನೆ ಮಕ್ಕಳೇ. ಫಸ್ಟ್, ಸೊ ಇಲ್ಲಿ ನೋಡಿ, ಆಲ್ ಆಪಲ್ಸ್. ಸೊ ಆಲ್ ದಿ ಆಪಲ್ಸ್ ಆರ್ ಫ್ರೂಟ್ಸ್. ಆಲ್ ದಿ ಆಪಲ್ಸ್ ಆರ್ ಫ್ರೂಟ್ಸ್, ಹೌದಲ್ವಾ? ಸೊ ಎಲ್ಲ ಸೇಬುಗಳು ಹಣ್ಣುಗಳಾಗತ್ತೆ. ಆಲ್ ಆಪಲ್ಸ್ ಆರ್ ಫ್ರೂಟ್ಸ್. ಸೊ ಇದನ್ನ ಹೇಗೆ ಬರೀತೇನೆ? ಆಲ್ ಆಪಲ್ಸ್ ಆರ್ ಫ್ರೂಟ್ಸ್. ಓಕೆ, ಸೊ ಹಾಗಾದ್ರೆ ಆಲ್ ದಿ ಫ್ರೂಟ್ಸ್ ಆರ್ ಆಪಲ್ಸ್ ಆಗತ್ತಾ? ಆಲ್ ದಿ ಫ್ರೂಟ್ಸ್ ಆರ್ ಆಪಲ್ ಆಗತ್ತಾ? ಇಲ್ಲ ಅಲ್ವಾ? ಸೊ ಫ್ರೂಟ್ಸ್ ಅಲ್ಲಿ ಆರೆಂಜ್ ಬರುತ್ತೆ, ಗ್ರೇಪ್ಸ್ ಬರುತ್ತೆ, ಸೊ ಬೇರೆ ಬೇರೆ ಹಣ್ಣುಗಳು ಬರುತ್ತೆ. ಹಾಗಾದ್ರೆ ಇಲ್ಲಿ ಆಲ್ ದಿ ಆಪಲ್ಸ್ ಆರ್ ಫ್ರೂಟ್ಸ್ ಆಗತ್ತೆ, ಬಟ್ ಆಲ್ ದಿ ಫ್ರೂಟ್ಸ್ ಆರ್ ಆಪಲ್ಸ್ ಆಗೋದಿಲ್ಲ ಮಕ್ಕಳೇ. ಹಾಗಾದ್ರೆ ಏನ್ ಹೇಳ್ಬೋದು ಇಲ್ಲಿ? ಸಮ್ ಆಪಲ್ಸ್ ಆರ್, ಸಮ್ ಫ್ರೂಟ್ಸ್ ಆರ್ ಆಪಲ್ಸ್ ಆಗತ್ತೆ. ಸೊ ಈ ಒಂದು ಸ್ಟೇಟ್ಮೆಂಟ್ ಏನಾಗುತ್ತೆ ಮಕ್ಕಳೇ? ಟ್ರೂ ಆಗುತ್ತೆ. ಆಲ್ ಆಪಲ್ಸ್ ಆರ್ ಫ್ರೂಟ್ಸ್, ದಿಸ್ ಸ್ಟೇಟ್ಮೆಂಟ್ ಇಸ್ ರೈಟ್. ಅಂಡ್ ಆಲ್ ಫ್ರೂಟ್ಸ್ ಆರ್ ಆಪಲ್ಸ್. ಸೊ ಇದು ಸ್ಟೇಟ್ಮೆಂಟ್ ರಾಂಗ್ ಆಗತ್ತೆ. ಸೊ ಸಮ್ ಫ್ರೂಟ್ಸ್ ಆರ್ ಆಪಲ್ಸ್, ಸೊ ಇದೇನಾಗತ್ತೆ ಹೇಳಿ? ರೈಟ್ ಆಗತ್ತೆ. ಸೊ ಆಲ್ ದಿ ಫ್ರೂಟ್ಸ್ ಆರ್ ಈಟೇಬಲ್. ಸೊ ಇದನ್ನ ಹೀಗೆ ನಾವು ಡಯಾಗ್ರಾಮಿಕಲಿ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ಸಮ್ ಆಲ್ ದಿ ಫ್ರೂಟ್ಸ್ ಆರ್ ಈಟೇಬಲ್. ಸೊ ಎಲ್ಲ ಹಣ್ಣುಗಳು ತಿನ್ನುವಂಥದ್ದು ಅಲ್ವಾ? ಸೊ ಹಾಗಾದ್ರೆ ಆಲ್ ಫ್ರೂಟ್ಸ್ ಆರ್ ಈಟೇಬಲ್. ಹಾಗಾದ್ರೆ ಆಲ್ ದಿ ಈಟೇಬಲ್ ಥಿಂಗ್ಸ್ ಆರ್ ಫ್ರೂಟ್ಸ್ ಆಗತ್ತಾ? ಇಲ್ಲ. ಸೊ ಸಮ್ ಈಟೇಬಲ್ ಥಿಂಗ್ಸ್ ಆರ್ ಫ್ರೂಟ್ಸ್ ಆಗತ್ತೆ. ಹಾಗಾದ್ರೆ ಸೊ ಸಮ್ ಈಟೇಬಲ್ ಥಿಂಗ್ಸ್ ಆರ್ ಫ್ರೂಟ್ಸ್. ಓಕೆ, ಸೊ ಈ ರೀತಿ ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ನೀವಿಲ್ಲಿ ಈ ಹೇಳಿಕೆಗಳನ್ನ ಸರಿ ಇದೆಯೋ ಇಲ್ಲೋ ಅನ್ನೋದನ್ನ, ತಾರ್ಕಿಕವಾಗಿ ಸರಿ ಹೊಂದುತ್ತದೆ ಎಂಬುದನ್ನ ಕೊಟ್ಟಿರೋ ಆಯ್ಕೆಗಳಿಂದ ನಾವು ಗುರುತಿಸಬೇಕಾಗತ್ತೆ ಮಕ್ಕಳೇ. ಸೊ ಇಲ್ಲಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಫಸ್ಟ್ ಪ್ರಶ್ನೆ, ಮೊದಲನೇ ಕ್ವಶನ್ ಅನ್ನ ಅಬ್ಸರ್ವ್ ಮಾಡಿ. ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ? ಫಸ್ಟ್ ಒನ್, ಆಲ್ ಪೆನ್ಸಿಲ್ಸ್ ಆರ್ ಪೆನ್ಸ್. ಓಕೆ, ಸೊ ಇದನ್ನ ನೀವು ನಿಜ ಜೀವನಕ್ಕೆ ಅಪ್ಲೈ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಪೆನ್ಸಿಲ್ಸ್ ಪೆನ್ ಆಗಕ್ ಸಾಧ್ಯನಾ, ಅಥವಾ ಪೆನ್ ಪೆನ್ಸಿಲ್ ಆಗಕ್ ಸಾಧ್ಯನಾ? ಇಲ್ಲ ಅಲ್ವಾ? ಸೊ ಇದನ್ನ ಜಸ್ಟ್ ಹೇಳಿಕೆಗೆ ಅನ್ವಯ ಮಾಡ್ತಾ ಹೋಗ್ಬೇಕು ಮಕ್ಕಳೇ. ಸೊ ಇಲ್ಲಿ ಫಸ್ಟ್ ಒನ್ ಏನಿದೆ? ಆಲ್ ಪೆನ್ಸಿಲ್ಸ್ ಆರ್ ಪೆನ್ಸ್. ಸೊ ಇದನ್ನ ಹೇಗೆ ನಾವು ಡಯಾಗ್ರಾಮಿಕಲಿ ರೆಪ್ರೆಸೆಂಟ್ ಮಾಡೋಣ? ಆಲ್ ಪೆನ್ಸಿಲ್ಸ್ ಆರ್ ಪೆನ್ಸ್. ಆಲ್ ಪೆನ್ಸಿಲ್ಸ್ ಆರ್ ಪೆನ್ಸ್. ಸೊ ಆಲ್ ಪೆನ್ಸ್ ಆರ್ ಬುಕ್ಸ್. ಸೊ ಆಲ್ ಪೆನ್ಸ್ ಆರ್ ಬುಕ್ಸ್. ಸೊ ಇದನ್ನ ಹೀಗೆ ರೆಪ್ರೆಸೆಂಟ್ ಮಾಡೋಣ. ಸೊ ಆಲ್ ಪೆನ್ಸಿಲ್ಸ್ ಆರ್ ಪೆನ್ಸ್, ಆಲ್ ಪೆನ್ಸ್ ಆರ್ ಬುಕ್ಸ್. ಸೊ ಹೀಗಿದೆ ಸ್ಟೇಟ್ಮೆಂಟ್. ಸೊ ಇಲ್ಲಿ ಡಿಸಿಷನ್ ಏನಿದೆ? ಸಮ್ ಪೆನ್ಸಿಲ್ಸ್ ಆರ್ ಬುಕ್. ಸಮ್ ಪೆನ್ಸಿಲ್ಸ್ ಆರ್ ಬುಕ್ ಅಂತ ಇದೆ. ಸೊ ಇಲ್ಲಿ ಸಮ್ ಪೆನ್ಸಿಲ್ಸ್, ಸೊ ಸಮ್ ಪೆನ್ಸಿಲ್ಸ್ ಏನಾಗತ್ತೆ? ಬುಕ್ಸ್ ಆಗತ್ತಾ? ಸೊ ಕೆಲವು ಪೆನ್ಸಿಲ್ಗಳು, ಕನ್ನಡದಲ್ಲಿ ನೋಡಿ ಇಲ್ಲಿ ಎಲ್ಲ ಪೆನ್ಸಿಲ್ಗಳು ಪೆನ್ನುಗಳು. ಸೊ ಎಲ್ಲ ಪೆನ್ಸಿಲ್ಗಳು ಪೆನ್ಗಳಾಗತ್ತೆ. ಸೊ ಎಲ್ಲಾ ಪೆನ್ನುಗಳು ಏನಾಗ್ತಾ ಇದೆ ಮಕ್ಕಳೇ?
ಪುಸ್ತಕಗಳಾಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಕೆಲವು ಪೆನ್ಸಿಲ್ಗಳು ಪುಸ್ತಕಗಳು. ಸೊ ಕೆಲವು ಪೆನ್ಸಿಲ್ಗಳೇನಾಗ್ತಾ ಇದೆ, ಪುಸ್ತಕಗಳಾಗ್ತಾ ಇದೆ ಅಲ್ವಾ. ಸೊ ಹಾಗಾದ್ರೆ ಇದೇನಾಗತ್ತೆ, ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಸೊ ಎರಡನೇದು ಕೆಲವು ಪುಸ್ತಕಗಳು ಪೆನ್ಗಳು. ಸೊ ಕೆಲವು ಪುಸ್ತಕಗಳೇನಾಗ್ತಾ ಇದೆ, ಪೆನ್ಗಳಾಗ್ತಾ ಇದೆ. ಸೊ ಇದು ಫುಲ್ ಎಲ್ಲ ಬುಕ್ಸ್ ಗಳಿವೆ. ಸೊ ಅದರಲ್ಲಿ ಪೆನ್ಸಿಲ್ಸು ಇದೆ, ಪೆನ್ಗಳು ಇವೆ. ಹಾಗಾದ್ರೆ ಕೆಲವು ಪುಸ್ತಕಗಳು ಪೆನ್ಗಳಾಗತ್ತೆ ಅಲ್ವಾ. ಸೊ ಹಾಗಾದ್ರೆ ಏನಾಯ್ತು ಇಲ್ಲಿ, ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ ಏನಾಗತ್ತೆ, ಸರಿ ಆಗತ್ತೆ. ಹಾಗಾದ್ರೆ ಇಲ್ಲಿ ಉತ್ತರವನ್ನ, ಆಯ್ಕೆಗಳನ್ನ ಗಮನಿಸಿ. ಸೊ ನಿರ್ಣಯ 1 ಮತ್ತು 2 ಸರಿಯಾಗಿದೆ. ಹಾಗಾದ್ರೆ ಸಿ ಏನಾಗತ್ತೆ, ಕರೆಕ್ಟ್ ಆಪ್ಷನ್. ಸೊ ಬೋತ್ decision 1 and 2 follows. Look at the question number 2 statement. All donkeys are horses. So ಇಲ್ಲಿ ಎಲ್ಲಾ ಕತ್ತೆಗಳು ಕುದುರೆಗಳಂತೆ. ಸೊ ಎಲ್ಲಾ ಕತ್ತೆಗಳು, all donkeys are horses. Okay. So ಇಲ್ಲಿ all horses. ಸೊ ಇಲ್ಲಿ all horses are elephants ಅಂತ ಇದೆ. ಇಲ್ಲಿ ಕೆಲವು ಕುದುರೆಗಳು ಆನೆಗಳು. ಸೊ ಈ ಕನ್ನಡದಲ್ಲಿ ಇರೋ ಸ್ಟೇಟ್ಮೆಂಟ್ ಅನ್ನ ನೋಡೋಣ. ಕೆಲವು ಕುದುರೆಗಳು ಆನೆಗಳು. ಸೊ ಇಲ್ಲಿ ಏನಾಗ್ತಾ ಇದೆ, ಕೆಲವು ಕುದುರೆಗಳು ಅಂದ್ರೆ ಏನಾಗತ್ತೆ, ಸೊ ಡಯಾಗ್ರಾಮ್ ಹೇಗ್ ಬರುತ್ತೆ ಮಕ್ಕಳೇ, ಹೀಗ್ ಬರುತ್ತೆ. ಕೆಲವು ಕುದುರೆಗಳೇನಾಗ್ತಾ ಇದೆ, ಆನೆಗಳಾಗ್ತಾ ಇದೆ, ಆನೆಗಳು. ಸೊ ನಿರ್ಣಯವನ್ನ ನೋಡಿ, ಡಿಸಿಷನ್ ಕೆಲವು ಕುದುರೆಗಳು ಕತ್ತೆಗಳು. ಸೊ ಕೆಲವು ಕುದುರೆಗಳೇನಾಗತ್ತೆ, ಕತ್ತೆಗಳಾಗತ್ತೆ ಅಲ್ವಾ. ಸೊ ಯಾಕಂದ್ರೆ ಆಲ್ ಡಾಂಕೀಸ್ ಆರ್ ಹಾರ್ಸಸ್ ಅಂದ್ರೆ, ಸೊ ಇಲ್ಲಿ ನೋಡಿ ಹಾರ್ಸಸ್. ಸೊ ಉಳಿದಿರೋದೇನು, ಡಾಂಕೀಸ್ ಆಗತ್ತೆ. ಕೆಲವು ಹಾರ್ಸಸ್ ಏನಾಗತ್ತೆ ಮಕ್ಕಳೇ, ಆನೆಗಳಾಗತ್ತೆ. ಹಾಗಾದ್ರೆ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಸಮ್ ಹಾರ್ಸಸ್ ಆರ್ ಡಾಂಕೀಸ್. ಸೊ ಸಮ್ ಹಾರ್ಸಸ್ ಆರ್ ಡಾಂಕೀಸ್. ಸೊ ದಿಸ್ ಇಸ್ ರೈಟ್. ಸೊ ಸೆಕೆಂಡ್ ಡಿಸಿಷನ್ ನೋಡಿ, ಕೆಲವು ಆನೆಗಳು ಕತ್ತೆಗಳು ಅಲ್ವಾ. ಸೊ ಕೆಲವು ಆನೆಗಳೇನಾಗ್ತಾ ಇದೆ, ಕತ್ತೆಗಳಾಗ್ತಾ ಇದೆಯಾ. ಸೊ ಇಲ್ಲಿ ಕೆಲವು ಆನೆಗಳು ಏನಾಗ್ತಾ ಇದೆ, ಇಲ್ಲಿ ಕತ್ತೆಗಳಾಗ್ತಾ ಇದೆ. ಸೊ ಇದು ಸ್ಟೇಟ್ಮೆಂಟ್ ಆಗಲ್ಲ. ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕೆಲವು ಆನೆಗಳು ಏನಾಗ್ತಾ ಇದೆ, ಹಾರ್ಸಸ್ ಆಗ್ತಾ ಇದೆ. ಬಟ್ ಇಲ್ಲಿ ಕೆಲವು ಆನೆಗಳು ಡಾಂಕಿ ಆಗ್ತಾ ಇಲ್ಲ. ಹಾಗಾಗಿ ಏನಾಗತ್ತೆ, ಇದು ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗತ್ತೆ, ಓನ್ಲಿ 1 ಕೆಲವು ಕುದುರೆಗಳು ಕತ್ತೆಗಳು ಆಗತ್ತೆ. ಸೊ ಎ ಏನಾಗತ್ತೆ, ಕರೆಕ್ಟ್ ಆಪ್ಷನ್ ಆಗತ್ತೆ ಮಕ್ಕಳೇ. Look at the question number 3 statement. All saints are bachelors. Second one, no one bachelors is God. So ಮೂರನೇ ಪ್ರಶ್ನೆಯನ್ನ ಗಮನಿಸಿ. ಎಲ್ಲ ಸನ್ಯಾಸಿಗಳು ಬ್ರಹ್ಮಚಾರಿಗಳಂತೆ. ಎಲ್ಲ ಸನ್ಯಾಸಿಗಳು, all saints are, ಎಲ್ಲ ಸನ್ಯಾಸಿಗಳು ಬ್ರಹ್ಮಚಾರಿಗಳು, ಬ್ಯಾಚುಲರ್ಸ್. ಸೊ ಇಲ್ಲಿ ಯಾವ ಬ್ರಹ್ಮಚಾರಿಯು ಪರಮಾತ್ಮನಲ್ಲ. ಸೊ ನೋ ಒನ್ ಬ್ಯಾಚುಲರ್ಸ್ ಈಸ್ ಗಾಡ್. ಸೊ ಇದೇನಾಗತ್ತೆ, ಸಪರೇಟ್ ಆಗತ್ತೆ. ಸೇಂಟ್ಸು ಅಲ್ಲ, ಬ್ಯಾಚುಲರ್ಸು ಅಲ್ಲ. ಸೊ ಹಾಗಾಗಿ ಇದೇನಾಗತ್ತೆ, ಸಪರೇಟ್, ಗಾಡ್. ಓಕೆ. ಸೊ ಇಲ್ಲಿ ನಿರ್ಣಯವನ್ನ ಏನ್ ಕೊಟ್ಟಿದ್ದಾರೆ, ಡಿಸಿಷನ್ ಅನ್ನು ಅಬ್ಸರ್ವ್ ಮಾಡಿ. ಆಲ್ ಬ್ಯಾಚುಲರ್ಸ್ ಆರ್ ಸೇಂಟ್ಸ್. ಸೊ ಆಲ್ ಬ್ಯಾಚುಲರ್ಸ್, ಎಲ್ಲ ಬ್ರಹ್ಮಚಾರಿಗಳು
ಸನ್ಯಾಸಿಗಳು ಆಗತ್ತಾ? ಸೊ ಇಲ್ಲಿ ಎಲ್ಲಾ ಸನ್ಯಾಸಿಗಳು ಬ್ಯಾಚುಲರ್ಸ್ ಆಗತ್ತೆ, ಬಟ್ ಎಲ್ಲಾ ಬ್ರಹ್ಮಚಾರಿಗಳು ಏನಾಗುತ್ತೆ, ಸನ್ಯಾಸಿಗಳಾಗಕ್ ಸಾಧ್ಯ ಇಲ್ಲ. ಕೆಲವು ಬ್ಯಾಚುಲರ್ಸ್ ಮಾತ್ರ ಸೇಂಟ್ಸ್ ಆಗಕ್ಕೆ ಸಾಧ್ಯ. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ ಹೇಳಿ, ರಾಂಗ್ ಆಗತ್ತೆ. ಸೆಕೆಂಡ್ ಒನ್, ಯಾವ ಸನ್ಯಾಸಿಯು ಪರಮಾತ್ಮನಲ್ಲ. ಸೊ ಇಲ್ಲಿ ನೋ ಒನ್ ಸೇಂಟ್ ಈಸ್ ಗಾಡ್. ಓಕೆ, ಸೊ ಹಾಗಾದ್ರೆ ಇಲ್ಲಿ ಯಾವುದಕ್ಕೂ ಕನೆಕ್ಷನ್ ಇಲ್ಲ. ಸೊ ಇಲ್ಲಿ ಸ್ಟೇಟ್ಮೆಂಟ್ ಅಲ್ಲೇ ಹೇಳ್ಬಿಟ್ಟಿದ್ದಾರೆ, ನೋ ಒನ್ ಬ್ಯಾಚುಲರ್ ಈಸ್ ಗಾಡ್, ಸೊ ನೋ ಒನ್ ಸೇಂಟ್ ಈಸ್ ಆಲ್ಸೋ ಗಾಡ್ ಆಗತ್ತೆ. ಹಾಗಾಗಿ ಯಾವ ಸನ್ಯಾಸಿಯು ಪರಮಾತ್ಮನಲ್ಲ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ಸರಿ ಇದೆ. ಹಾಗಾಗಿ ಇಲ್ಲಿ ನಿರ್ಣಯ 2 ಮಾತ್ರ ಸರಿಯಾಗಿದೆ ಆಗತ್ತೆ. ಬಿ ಓನ್ಲಿ ಫಾಲೋಸ್. ಸೊ 2 ಕರೆಕ್ಟ್ ಆನ್ಸರ್ ಆಗತ್ತೆ ಮಕ್ಕಳೇ. Okay, look at the question number 4. Statement, all stones are diamonds. ಎಲ್ಲಾ ಕಲ್ಲುಗಳು ವಜ್ರಗಳು. ಸೊ ಇಲ್ಲಿ all stones, ಎಲ್ಲಾ ಕಲ್ಲುಗಳು ವಜ್ರಗಳು. ಎಲ್ಲಾ ಕಲ್ಲುಗಳು ವಜ್ರಗಳು. ಕೆಲವು ವಜ್ರಗಳು ಗೋಲಿಗಳಾಗಿದೆ. ಅಂದ್ರೆ ಇದರಲ್ಲಿರೋ ಕೆಲವು ವಜ್ರಗಳು ಏನಾಗುತ್ತೆ ಮಕ್ಕಳೇ, ಗೋಲಿಗಳು. ಸೊ ಈ ರೀತಿ ಬರುತ್ತೆ ಸ್ಟೇಟ್ಮೆಂಟ್. ಸೊ ಇಲ್ಲಿ ಡಿಸಿಷನ್ ಅನ್ನು ಅಬ್ಸರ್ವ್ ಮಾಡಿ. ಸಮ್ ಸ್ಟೋನ್ಸ್ ಆರ್ ಮಾರ್ಬಲ್ಸ್. ಸೊ ಕೆಲವು ಕಲ್ಲುಗಳು ಏನಾಗತ್ತೆ, ಗೋಲಿಗಳಾಗತ್ತೆ. ಸೊ ಇಲ್ಲಿ ಕೆಲವು ಕಲ್ಲುಗಳು ಗೋಲಿಗಳಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸಮ್ ಸ್ಟೋನ್ಸ್ ಆರ್ ಮಾರ್ಬಲ್ಸ್. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು, ಕೆಲವು ಕಲ್ಲುಗಳೇನಾಗ್ತಾ ಇದೆ, ಸೊ ಎಲ್ಲಾ ಕಲ್ಲುಗಳು ಏನಾಗ್ತಾ ಇದೆ, ವಜ್ರಗಳಾಗ್ತಾ ಇದೆ. ಸೊ ಇಲ್ಲಿ ವಜ್ರಗಳಲ್ಲಿರೋ ಕೆಲವು ವಜ್ರಗಳೇನಾಗ್ತಾ ಇದೆ, ಗೋಲಿಗಳಾಗ್ತಾ ಇದೆ. ಅಂದ್ರೆ ಏನಾಯ್ತು, ಇಲ್ಲಿ ಕೆಲವು ಕಲ್ಲುಗಳು ಗೋಲಿಗಳಾಗತ್ತೆ. ಸೊ ಇಲ್ಲಿ ಏನಾಗತ್ತೆ, ಕೆಲವು ಕಲ್ಲುಗಳು ಗೋಲಿಗಳಾಗೋದಿಲ್ಲ ಮಕ್ಕಳ. ಯಾಕಂದ್ರೆ ಇಲ್ಲಿ ಕೆಲವು ಕಲ್ಲುಗಳು ಏನಾಗ್ತಾ ಇದೆ, ವಜ್ರಗಳು. ಎಲ್ಲಾ ಕಲ್ಲುಗಳು ವಜ್ರಗಳಾಗ್ತಾ ಇದೆ. ಸೊ ಇಲ್ಲಿ ವಜ್ರಗಳಲ್ಲಿರೋ ಕೆಲವು ಕಲ್ಲುಗಳು ಏನಾಗ್ತಾ ಇದೆ, ಗೋಲಿಗಳಾಗ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಕೆಲವು ಕಲ್ಲುಗಳು ಗೋಲಿಗಳಾಗೋದಿಲ್ಲ. ಹಾಗಾಗಿ ಸ್ಟೇಟ್ಮೆಂಟ್ ಫಸ್ಟ್ ಏನಾಗುತ್ತೆ, ರಾಂಗ್ ಆಗತ್ತೆ. ಸೆಕೆಂಡ್ ಒನ್ ಇಸ್ ಕೆಲವು ಗೋಲಿಗಳು ವಜ್ರಗಳು. ಹೌದಲ್ವಾ? ಸೊ ಇಲ್ಲಿ ನೋಡಿ, ಸಮ್ ಡೈಮಂಡ್ಸ್ ಆರ್ ಮಾರ್ಬಲ್ಸ್ ಅಂತ ಕೊಟ್ಟಿದ್ದಾರೆ ಹೇಳಿಕೆಯಲ್ಲಿ. ಹಾಗಾದ್ರೆ ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಏನಾಗುತ್ತೆ, ಕರೆಕ್ಟ್ ಆಗತ್ತೆ. ಸೊ ಇಲ್ಲಿ ಸಮ್ ಮಾರ್ಬಲ್ಸ್ ಆರ್ ಡೈಮಂಡ್ಸ್. ಸೊ ಓನ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ಸ್ ಫಾಲೋಸ್. ಸೊ ಏನಾಗುತ್ತೆ ಇಲ್ಲಿ ಬಿ ಏನಾಗುತ್ತೆ, ಕರೆಕ್ಟ್ ಆನ್ಸರ್ ಆಗತ್ತೆ. ನಿರ್ಣಯ 2 ಮಾತ್ರ ಸರಿ. ಓನ್ಲಿ ಡಿಸಿಷನ್ 2 ಫಾಲೋಸ್. Look at the question number 5. Statement, some boys are players. So ಇಲ್ಲಿ ಕೆಲವು ಹುಡುಗರು ಆಟಗಾರರು. Some boys are players. So some boys are players. Some players are healthy. ಕೆಲವು ಆಟಗಾರರು ಆರೋಗ್ಯವಾಗಿದ್ದಾರೆ. ಸೊ ಈ ರೀತಿ ಬರುತ್ತೆ ಡಯಾಗ್ರಾಮ್. Some boys are players. Some players ಆರ್ ಹೆಲ್ದಿ. ಇದು ಸ್ಟೇಟ್ಮೆಂಟ್. ಡಿಸಿಷನ್ ಏನಾಗುತ್ತೆ ಇಲ್ಲಿ, ಸಮ್ ಬಾಯ್ಸ್ ಆರ್ ಹೆಲ್ದಿ. ಸೊ ಇಲ್ಲಿ ಸಮ್ ಬಾಯ್ಸ್ ಆರ್ ಹೆಲ್ದಿ, ಇದು ಕನೆಕ್ಷನ್ ಇದೆಯಾ ಇಲ್ಲಿ ಬಾಯ್ಸಿಗೆ ಮತ್ತು ಹೆಲ್ದಿಗೆ? ಸೊ ಇದಕ್ಕೆ ಯಾವ್ದಾದ್ರು ಒಂದು ಕನೆಕ್ಷನ್ ಇದೆಯಾ? ಸೊ ಇಲ್ಲ ಅಲ್ವಾ? ಹಾಗಾಗಿ ಇಲ್ಲಿ ಕೆಲವು ಹುಡುಗರು ಆರೋಗ್ಯವಾಗಿದ್ದಾರೆ. ಸೊ ಸಮ್ ಬಾಯ್ಸ್ ಆರ್ ಹೆಲ್ದಿ. ಸೊ ಸ್ಟೇಟ್ಮೆಂಟ್ ಏನಾಗುತ್ತೆ ಹೇಳಿ, ಈ ಡಿಸಿಷನ್ ರಾಂಗ್ ಆಗತ್ತೆ. ಸೊ ಇಲ್ಲಿ few healthy people are players. So few healthy people are players. ಕೆಲವು ಆರೋಗ್ಯವಂತ ಆಟಗಾರರು ಏನಾಗಿದ್ದಾರೆ, ಕೆಲವು ಆರೋಗ್ಯವಂತರು ಏನಾಗಿದ್ದಾರೆ, ಆಟಗಾರರಾಗಿದ್ದಾರೆ. ಸೊ ಇಲ್ಲಿ ನೋಡಿ, ಸಮ್
ಹೆಲ್ದಿ ಪೀಪಲ್ ಆರ್ ಪ್ಲೇಯರ್ಸ್. ಸೊ ಇಲ್ಲಿ ನೋಡಿ ಇದಕ್ಕೆ ಕನೆಕ್ಷನ್ ಇದೆ. ಸೊ ಇಲ್ಲಿ ಸಮ್ ಹೆಲ್ದಿ ಪೀಪಲ್ಸ್ ಆರ್ ಪ್ಲೇಯರ್ಸ್ ಆಗತ್ತೆ. ಹಾಗಾಗಿ ಸೆಕೆಂಡ್ ಒನ್ ಇಸ್ ರೈಟ್. ಡಿಸಿಷನ್ 2 ಏನಾಗತ್ತೆ, ರೈಟ್ ಆಗತ್ತೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಓನ್ಲಿ ಡಿಸಿಷನ್ 2 ಫಾಲೋಸ್. ಓನ್ಲಿ ಡಿಸಿಷನ್ 2 ಫಾಲೋಸ್. ನಿರ್ಣಯ 2 ಮಾತ್ರ ಸರಿಯಾಗಿದೆ. Look at the question number 6. Statement, some mangoes are grapes. So ಇಲ್ಲಿ some mangoes are grapes. ಸೊ ಇಲ್ಲಿ ಕೆಲವು ಮಾವಿನ ಹಣ್ಣುಗಳು ಏನಾಗ್ತಾ ಇದೆ, ದ್ರಾಕ್ಷಿ ಹಣ್ಣುಗಳು. ಸಮ್ ಮ್ಯಾಂಗೋಸ್ ಆರ್ ಗ್ರೇಪ್ಸ್. ಸೊ ಈ ರೀತಿ ಬರುತ್ತೆ ಮಕ್ಕಳೇ. ಸಮ್ ಮ್ಯಾಂಗೋಸ್ ಆರ್ ಗ್ರೇಪ್ಸ್. ಸಮ್ ಗ್ರೇಪ್ಸಸ್ ಆರ್ ಆರೆಂಜಸ್. ಸೊ ಇಲ್ಲಿ ಸಮ್ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಕನ್ನಡದಲ್ಲಿ ಒಬ್ಸರ್ವ್ ಮಾಡಿ. ಎಲ್ಲಾ ದ್ರಾಕ್ಷಿ ಹಣ್ಣುಗಳು ಕಿತ್ತಳೆ ಹಣ್ಣುಗಳು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕನ್ನಡದಲ್ಲಿರೋದನ್ನ ಒಬ್ಸರ್ವ್ ಮಾಡೋಣ. ಸೊ ಎಲ್ಲಾ ದ್ರಾಕ್ಷಿ ಹಣ್ಣುಗಳು ಏನಾಗತ್ತೆ, ಕಿತ್ತಳೆ ಹಣ್ಣುಗಳು. ಅಂದ್ರೆ ಹೀಗ್ ಬರುತ್ತೆ. ಸೊ ಎಲ್ಲಾ ದ್ರಾಕ್ಷಿ ಹಣ್ಣುಗಳು ಏನಾಗತ್ತೆ, ಕಿತ್ತಳೆ ಹಣ್ಣುಗಳು, ಆರೆಂಜಸ್. ಈ ರೀತಿ ತಗೊಳ್ಳೋಣ. ಸೊ ಹಾಗಾದ್ರೆ ಇಲ್ಲಿ ನಿರ್ಣಯವನ್ನ ಒಬ್ಸರ್ವ್ ಮಾಡಿ. ಕೆಲವು ಕಿತ್ತಳೆ ಹಣ್ಣುಗಳು ಮಾವಿನ ಹಣ್ಣುಗಳಾಗತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕೆಲವು ಮಾವಿನ ಹಣ್ಣುಗಳು ಏನಾಗ್ತಾ ಇದೆ, ದ್ರಾಕ್ಷಿ ಹಣ್ಣುಗಳು. ಸೊ ಎಲ್ಲಾ ದ್ರಾಕ್ಷಿ ಹಣ್ಣುಗಳೇನಾಗತ್ತೆ ಮಕ್ಕಳೇ, ಆರೆಂಜಸ್ ಅಂತ ಹೇಳ್ತಾ ಇದ್ದಾರೆ ಸ್ಟೇಟ್ಮೆಂಟ್ ಅಲ್ಲಿ. ಹಾಗಾದ್ರೆ ಕೆಲವು ಕಿತ್ತಳೆ ಹಣ್ಣುಗಳು. ಸೊ ಈ ಕೆಲವು ಕಿತ್ತಳೆ ಹಣ್ಣುಗಳೇನಾಗತ್ತೆ, ಮಾವಿನ ಹಣ್ಣು ಆಗತ್ತೆ ಅಲ್ವಾ. ಸೊ ಇಲ್ಲಿ ಸೊ ಇದು ಆಗತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಸೊ ಸೆಕೆಂಡ್ ಒನ್ ಒಬ್ಸರ್ವ್ ಮಾಡಿ. ಎಲ್ಲಾ ದ್ರಾಕ್ಷಿ ಹಣ್ಣುಗಳು ಮಾವಿನ ಹಣ್ಣುಗಳಾಗಿವೆ. ಸೊ ಎಲ್ಲಾ ದ್ರಾಕ್ಷಿ ಹಣ್ಣುಗಳು ಮಾವಿನ ಹಣ್ಣುಗಳಾಗತ್ತಾ? ಸೊ ಇಲ್ಲ, ಎಲ್ಲಾ ದ್ರಾಕ್ಷಿ ಹಣ್ಣುಗಳು ಆರೆಂಜಸ್ ಆಗಿದೆ. ಬಟ್ ಎಲ್ಲಾ ದ್ರಾಕ್ಷಿ ಹಣ್ಣುಗಳು ಮ್ಯಾಂಗೋಸ್ ಆಗಲ್ಲ. ಸಮ್ ಗ್ರೇಪ್ಸ್ ಆರ್ ಮ್ಯಾಂಗೋಸ್ ಆಗತ್ತೆ. ಹಾಗಾದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಸೊ ಥರ್ಡ್ ಒನ್, ಕೆಲವು ಕಿತ್ತಳೆ ಹಣ್ಣುಗಳು ದ್ರಾಕ್ಷಿ ಹಣ್ಣುಗಳಾಗಿವೆ. ಸೊ ಇಲ್ಲಿ ಆಲ್ ಗ್ರೇಪ್ಸ್ ಆರ್ ಆರೆಂಜಸ್ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಕೆಲವು ಆರೆಂಜಸ್ ಏನಾಗಿದೆ, ಗ್ರೇಪ್ಸಸ್ ಆಗಿದೆ, ಹೌದಲ್ವಾ. ಹಾಗಾದ್ರೆ ಏನಾಗುತ್ತೆ, ಥರ್ಡ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ರೈಟ್. ಸೊ ಹಾಗಾದ್ರೆ ಇಲ್ಲಿ ಆಯ್ಕೆಗಳೇನಿದೆ ಮಕ್ಕಳೇ, ನಿರ್ಣಯ 1 and 3. ಸೊ 1 and 3 ಅಂದ್ರೆ ಬಿ ಆಗತ್ತೆ. ನಿರ್ಣಯ 1 and 3 follows. ಓಕೆ. ಸೊ ಸೆಕೆಂಡ್ ಬಿ ಇಸ್ ಕರೆಕ್ಟ್ ಆಪ್ಷನ್. Okay, look at the question number 7. Statement, some cars are jeeps. ಕೆಲವು ಕಾರುಗಳು ಜೀಪುಗಳು. ಸೊ ಇದನ್ನ ಹೇಗ್ ಬರ್ಕೊಳ್ಳೋದು, ಕೆಲವು ಕಾರುಗಳೇನಾಗ್ತಾ ಇದೆ, ಜೀಪುಗಳಾಗ್ತಾ ಇದೆ. ಸೊ ಹೀಗೆ ಎಲ್ಲ ಅಂತ ಬಂದ್ರೆ ಏನಾಗತ್ತೆ ಹೇಳಿ, ಆಲ್ ಕಾರ್ಸ್ ಆರ್ ಜೀಪ್ಸ್ ಅಂದ್ರೆ ಈ ರೀತಿ ಬರುತ್ತೆ ಮಕ್ಕಳೇ. ಸೊ ಕೆಲವು ಅಂದ್ರೆ ಸೊ ಹೀಗೆ ಈ ರೀತಿ ಬರುತ್ತೆ. ಸಮ್ ಕಾರ್ಸ್ ಆರ್ jeeps. Okay, so some cars are jeeps. So here some jeeps are buses. So some jeeps are buses. Buses. Okay, so some jeeps are buses. So ಇಲ್ಲಿ ಎಲ್ಲಾ ಜೀಪ್ಗಳು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಒನ್ some jeeps are buses ಅಂತ ತಗೊಳ್ಳೋಣ. ಸೊ ಡಿಸಿಷನ್ ಏನಾಗುತ್ತೆ, some jeeps are cars. ಸೊ ಸಮ್ ಜೀಪ್ಸ್ ಆರ್ ಕಾರ್ಸ್ ಅಲ್ವಾ. ಸೊ ಕರೆಕ್ಟ್ ಇದೆ ಇದು ಡಿಸಿಷನ್. ಸೊ ಸಮ್ ಕಾರ್ಸ್ ಆರ್ ಜೀಪ್ಸ್ ಆದ್ರೆ ಸಮ್ ಜೀಪ್ಸ್ ಆರ್ ಕಾರ್ಸಸ್ ಆಗತ್ತೆ. ಸೊ ಫಸ್ಟ್ ಡಿಸಿಷನ್ ಇಸ್ ಕರೆಕ್ಟ್. ಸೊ ಆಲ್ ಗ್ರೇಪ್ಸ್ ಆರ್ ಆಲ್ ಕಾರ್ಸ್ ಅಂತ ತಗೊಳ್ಬೇಕಿಲ್ಲಿ. ಸೊ ಆಲ್ ಕಾರ್ಸ್ ಆರ್ ಬಸ್ಸಸ್. ಸೊ ಇಲ್ಲಿ ಎಲ್ಲಾ ಕಾರುಗಳು ಬಸ್ಸಸ್ ಆಗತ್ತಾ? ಇಲ್ಲ. ಸೊ ಇಲ್ಲಿ ಇದಕ್ಕೆ ಯಾವುದೇ ರೀತಿ ಕನೆಕ್ಷನ್ ಇಲ್ಲ. ಹಾಗಾಗಿ ಇಲ್ಲಿ ಆಲ್ ಕಾರ್ಸ್ ಬಸ್ಸಸ್ ಆಗೋ ಚಾನ್ಸೇ ಇಲ್ಲ. ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಆಗತ್ತೆ. ಹಾಗಾದ್ರೆ ಇಲ್ಲಿ ಸಮ್ ಜೀಪ್ಸ್ ಆರ್ ಕಾರ್ಸ್ ಅಂದ್ರೆ ಏನಾಯ್ತು, ಓನ್ಲಿ ಡಿಸಿಷನ್ 1 ಫಾಲೋಸ್. ಓಕೆ. ಸೊ ಇಲ್ಲಿ ಈ ಸ್ಟೇಟ್ಮೆಂಟ್ ಗೆ ಹೋದ್ರೆ, ಸೊ ಇಲ್ಲಿ 7th ಅಲ್ಲಿ ಕನ್ನಡದಲ್ಲಿರೋ ಕ್ವಶನ್ ಅನ್ನ ಒಬ್ಸರ್ವ್ ಮಾಡಿ.
ಕೆಲವು ಕಾರುಗಳು ಜೀಪುಗಳು. ಕೆಲವು ಕಾರುಗಳೇನಾಗ್ತಾ ಇದೆ ಮಕ್ಕಳೇ? ಜೀಪುಗಳಾಗ್ತಾ ಇದೆ. ಕೆಲವು ಕಾರುಗಳು ಜೀಪುಗಳು. ಸೊ ಎಲ್ಲಾ ಜೀಪುಗಳು ಬಸ್ಸುಗಳು. ಎಲ್ಲಾ ಜೀಪುಗಳು ಏನಾಗ್ತಾ ಇದೆ? ಬಸ್ಸುಗಳಾಗ್ತಾ ಇದೆ. ಹಾಗಾದ್ರೆ ಇಲ್ಲಿ ನಿರ್ಣಯವನ್ನ ಗಮನಿಸಿ. ಕೆಲವು ಜೀಪುಗಳು ಕಾರುಗಳು. ಸೊ ಕೆಲವು ಜೀಪುಗಳು ಏನಾಗ್ತಾ ಇದೆ? ಕಾರುಗಳಾಗ್ತಾ ಇದೆ. ಹೌದಲ್ವಾ? ಸೊ ನಿರ್ಣಯ, ಸೊ ಫಸ್ಟ್ ನಿರ್ಣಯ ಕರೆಕ್ಟ್ ಆಗಿದೆ. ಸೊ ಎಲ್ಲಾ ಕಾರುಗಳು ಬಸ್ಸುಗಳು. ಸೊ ಎಲ್ಲಾ ಕಾರುಗಳು ಬಸ್ಸುಗಳಾಗತ್ತಾ? ಇಲ್ಲ, ಕೆಲವು ಬಸ್ಸುಗಳಾಗತ್ತೆ, ಬಟ್ ಎಲ್ಲಾ ಕಾರುಗಳು ಬಸ್ಸುಗಳಾಗಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಇದೆ. ಸೊ ನಿರ್ಣಯ 2 ಏನಾಗಿದೆ? ತಪ್ಪಾಗಿದೆ. ಹಾಗಾದ್ರೆ ಇಲ್ಲಿ ಓನ್ಲಿ 1 ಫಾಲೋಸ್. ಸೊ ಎ ಸರಿಯಾಗದು. ನಿರ್ಣಯ 1 ಸರಿ ಇದೆ ಮಕ್ಕಳೇ. ಸೊ ಲುಕ್ ಎಟ್ ದಿ ಕ್ವಶನ್ ನಂಬರ್ 8 ಸ್ಟೇಟ್ಮೆಂಟ್. ಸಮ್ ಸ್ಟೂಡೆಂಟ್ಸ್ ಆರ್ ಟ್ಯಾಲೆಂಟೆಡ್. ಸೊ ಇಲ್ಲಿ ಸಮ್ ಸ್ಟೂಡೆಂಟ್ಸ್ ಆರ್ talented. Okay, so some students are talented. Some talented are not leaders. So andre idಕ್ಕೆ ಯಾವುದಕ್ಕೂ ಕನೆಕ್ಷನ್ ಇಲ್ಲ. So some talented are not leaders ಅಂದ್ರೆ so ಇದು ಸಪರೇಟ್ ಬಂದ್ಬಿಡ್ತಿದ್ದು leader. So some leaders are patriot. ಸೊ ಸಮ್ ಲೀಡರ್ಸ್ ಏನಾಗಿದ್ದಾರೆ? ಪೇಟ್ರಿಯಾಟ್ ಆಗಿದ್ದಾರೆ ಮಕ್ಕಳೇ. ಸೊ ಈ ರೀತಿ ಬರುತ್ತೆ ಡಯಾಗ್ರಾಮ್. ಸೊ ಕೆಲವು ವಿದ್ಯಾರ್ಥಿಗಳು ಪ್ರತಿಭಾವಂತರು, ಕೆಲವು ಪ್ರತಿಭಾವಂತರು ನಾಯಕರಲ್ಲ. ಹಾಗಾಗಿ ಇದು ಸಪರೇಟ್ ಬರುತ್ತೆ. ಸೊ ಲೀಡರ್ಸ್. ಸೊ ಕೆಲವು ಲೀಡರ್ಸ್ ಏನಾಗಿದ್ದಾರೆ? ಕೆಲವು ನಾಯಕರು ಏನಾಗಿದ್ದಾರೆ? ದೇಶ ಪ್ರೇಮಿಗಳಾಗಿದ್ದಾರೆ. ಸೊ ಈಗ ಡಿಸಿಷನ್ ಅನ್ನ ನೋಡೋಣ. ಸೊ ಆಲ್ ಲೀಡರ್ಸ್ ಆರ್ ಟ್ಯಾಲೆಂಟೆಡ್. ಸೊ ಇಲ್ಲಿ ಆಲ್ ಲೀಡರ್ಸ್. ಸೊ ಆಲ್ ಲೀಡರ್ಸ್ ಆರ್ ಟ್ಯಾಲೆಂಟೆಡ್. ಸೊ ಇಲ್ಲಿ ಟ್ಯಾಲೆಂಟೆಡ್ ಮತ್ತು ಲೀಡರಿಗೆ ಏನಾದ್ರೂ ಕನೆಕ್ಷನ್ ಇದೆಯಾ? ಸೊ ಇಲ್ಲ. ಹಾಗಾಗಿ ಡಿಸಿಷನ್ ಫಸ್ಟ್ ಏನಾಗಿದೆ ಮಕ್ಕಳೇ? ರಾಂಗ್. ಸೊ ಸೆಕೆಂಡ್, ಸಮ್ ಪೇಟ್ರಿಯಾಟ್ಸ್ ಆರ್ ಸ್ಟೂಡೆಂಟ್ಸ್. ಸೊ ಸಮ್ ಪೇಟ್ರಿಯಾಟ್ಸ್ ಆರ್ ಸ್ಟೂಡೆಂಟ್ಸ್. ಸೊ ಇಲ್ಲೂ ಕೂಡ ಯಾವುದೇ ರೀತಿ ಕನೆಕ್ಷನ್ ಇಲ್ಲ. ಹಾಗಾಗಿ ಡಿಸಿಷನ್ 2 ಈಸ್ ಆಲ್ಸೋ ರಾಂಗ್. ಥರ್ಡ್ ಸ್ಟೇಟ್ಮೆಂಟ್ ಈಸ್ ಆಲ್ talented are patriots. All talented are patriots ಆಗತ್ತಾ? ಸೊ ಇದು ಕೂಡ ಆಗೋದಿಲ್ಲ. ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು ಮಕ್ಕಳೇ? 3 ಡಿಸಿಷನ್ ಕೂಡ ರಾಂಗ್ ಆಗಿದೆ. ಸೊ ಆಪ್ಷನ್, ಸೊ ಡಿಸಿಷನ್ 1, 2, 3 ಆರ್ ನಾಟ್ ಫಾಲೋಸ್. ಸೊ ಡಿ ಏನಾಗತ್ತೆ? ಕರೆಕ್ಟ್ ಆಪ್ಷನ್ ಆಗತ್ತೆ ಮಕ್ಕಳೇ. ಸೊ ಡಿ ಇಸ್ ದಿ ಕರೆಕ್ಟ್ ಆಪ್ಷನ್. Look at the question number 9 statement. All girls are brave. So all girls are brave. So ಎಲ್ಲಾ ಹೆಣ್ಣು ಮಕ್ಕಳು ಧೈರ್ಯವಂತರು. ಆಲ್. ಹಾಗಾದ್ರೆ ಸೆಕೆಂಡ್ ಒನ್ ಏನಿದೆ? ನೋ ಒನ್ ಟೀಚರ್ ಈಸ್ ಬ್ರೇವ್. ಸೊ ಇಲ್ಲಿ ಇದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ. ಹಾಗ ನೋ ಒನ್ ಟೀಚರ್ ಈಸ್ ಬ್ರೇವ್. ಸೊ ಟೀಚರ್ಸ್. ಓಕೆ, ಸೊ ಈ ರೀತಿಯಾಗಿ ಬರುತ್ತೆ ಡಯಾಗ್ರಾಮ್. ಸೊ ಈಗ ನೀವು ಡಿಸಿಷನ್ ಅನ್ನ ಹೇಳ್ಬೋದು. ಆಲ್ ಟೀಚರ್ಸ್ ಆರ್ ಗರ್ಲ್ಸ್. ಸೊ ಆಲ್ ಟೀಚರ್ಸ್ ಆರ್ ಗರ್ಲ್ಸ್. ನೋಡಿ ಇಲ್ಲಿ ಗರ್ಲ್ಸ್, ಆಲ್ ಗರ್ಲ್ಸ್ ಏನಿದ್ದಾರೆ? ಬ್ರೇವ್ ಇದ್ದಾರೆ. ಬಟ್ ಬ್ರೇವಿಗೆ ಮತ್ತೆ ಟೀಚರ್ಸ್ಗೆ ಯಾವ್ದಾದ್ರು ಕನೆಕ್ಷನ್ ಇದೆಯಾ? ಸೊ ಇಲ್ಲ. ಹಾಗಾಗಿ ಇಲ್ಲಿ ಆಲ್ ಟೀಚರ್ಸ್ ಆರ್ ಗರ್ಲ್ಸ್ ಆಗೋದಿಲ್ಲ. ಸೊ ಡಿಸಿಷನ್ 1 ಇಸ್ ರಾಂಗ್. ನೋ ಗರ್ಲ್ಸ್ ಈಸ್ ಟೀಚರ್. ಸೊ ಇಲ್ಲಿ ಯಾವ ಹೆಣ್ಣು ಮಕ್ಕಳು ಶಿಕ್ಷಕರಲ್ಲ. ಸೊ ಇದು ಕರೆಕ್ಟ್ ಆಗಿದೆ. ಯಾಕಂದ್ರೆ ಇಲ್ಲಿ ಗರ್ಲ್ಸ್ಗೆ ಮತ್ತೆ ಟೀಚರಿಗೆ ಯಾವುದೇ ರೀತಿ ಲಿಂಕ್ ಇಲ್ಲ. ಹಾಗಾಗಿ ಇಲ್ಲಿ ಸೊ ಸೆಕೆಂಡ್ ಡಿಸಿಷನ್ ಏನಿದೆ? ಕರೆಕ್ಟ್ ಇದೆ. ಸೊ ಹಾಗಾದ್ರೆ ಇಲ್ಲಿ ಆಪ್ಷನ್ ಯಾವ್ದಾಗತ್ತೆ ಮಕ್ಕಳೇ? ಓನ್ಲಿ 2 ಫಾಲೋಸ್. ಓಕೆ, ಸೊ ಡಿ ಆಗತ್ತೆ. ನಿರ್ಣಯ 2 ಮಾತ್ರ ಸರಿಯಾಗಿದೆ. Look at the question number 10 statement. Some poets are writers. Some poets are writer. So ಹೀಗೆ ಬರುತ್ತೆ. Some poets are writers. ಕೆಲವು ಕವಿಗಳು ಸಾಹಿತಿಗಳು. So some writers are director. So some writers are director.
ಸೊ some writers are director. ಸೊ ಹೀಗ್ ಬರುತ್ತೆ. ಸೊ all directors are producer. ಸೊ ಹೀಗ್ ಬರುತ್ತೆ, all directors are producer. ಓಕೆ, ಸೊ ಈ ರೀತಿ ಬರುತ್ತೆ. ಸೊ ಡಯಾಗ್ರಾಮ್ ಸ್ಟೇಟ್ಮೆಂಟ್ ವೈಸ್ ಹೋದಾಗ ನಾವು ಹೀಗೆ ಡಯಾಗ್ರಾಮ್ ಅನ್ನ ಹಾಕೊಳ್ತೀವಿ. ಸೊ ಈಗ ಡಿಸಿಷನ್ ಅನ್ನ ನೋಡೋಣ. ಸಮ್ ಡೈರೆಕ್ಟರ್ಸ್ ಆರ್ ಪೋಯೆಟ್. ಸೊ ಸಮ್ ಡೈರೆಕ್ಟರ್ಸ್ ಆರ್ ಪೋಯೆಟ್ ಆಗತ್ತಾ? ಸೊ ಇಲ್ಲಿ ಪೋಯೆಟ್ಗೆ ಮತ್ತೆ ಡೈರೆಕ್ಟರ್ಗೆ ಯಾವುದೇ ರೀತಿ ಕನೆಕ್ಷನ್ ಇಲ್ಲ. ಹಾಗಾಗಿ ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಆಲ್ ಪ್ರೊಡ್ಯೂಸರ್ಸ್ ಆರ್ ರೈಟರ್. ಸೊ ಆಲ್ ಪ್ರೊಡ್ಯೂಸರ್ಸ್ ರೈಟರ್ ಆಗತ್ತಾ? ಸೊ ಇಲ್ಲ, ಸಮ್ ಪ್ರೊಡ್ಯೂಸರ್ ರೈಟರ್ ಆಗುತ್ತೆ, ಬಟ್ ಆಲ್ ಪ್ರೊಡ್ಯೂಸರ್ ರೈಟರ್ ಆಗೋದಿಲ್ಲ. ಹಾಗಾಗಿ ಸೆಕೆಂಡ್ ಡಿಸಿಷನ್ ಈಸ್ ಆಲ್ಸೋ ರಾಂಗ್. ಸೊ ಸಮ್ ಪ್ರೊಡ್ಯೂಸರ್ಸ್ ಆರ್ ಡೈರೆಕ್ಟರ್. ಸೊ ಸಮ್ ಪ್ರೊಡ್ಯೂಸರ್ಸ್ ಆರ್ ಡೈರೆಕ್ಟರ್ ಸರಿಯಾಗಿದೆ. ಸೊ ಆಲ್ ಡೈರೆಕ್ಟರ್ಸ್ ಆರ್ ಪ್ರೊಡ್ಯೂಸರ್. ಸೊ ಸಮ್ ಪ್ರೊಡ್ಯೂಸರ್ ಏನಾಗುತ್ತೆ ಮಕ್ಕಳೇ? ಡೈರೆಕ್ಟರ್ ಆಗತ್ತೆ. ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ಇಸ್ ರೈಟ್. ಸೊ only 3 follows. So only decision 3 follows. Decision 1 and 2 are not follows. Okay, ನಿರ್ಣಯ 1 ಮತ್ತು 2 ತಪ್ಪಾಗಿತ್ತು, 3 ಮಾತ್ರ ಸರಿಯಾಗಿದೆ. So D is the correct answer. So look at the question number 11. Statement: some triangles are quadrilaterals. ಸೊ ಕೆಲವು ತ್ರಿಭುಜಗಳು ಚತುರ್ಭುಜಗಳು. ಸೊ ಕೆಲವು ತ್ರಿಭುಜಗಳು ಚತುರ್ಭುಜಗಳು ಹೀಗೆ ಬರ್ಕೊಳ್ಬೇಕು ನಾವು, ಕ್ವಾಡ್ರಿಲ್ಯಾಟರ್ಸ್. ಓಕೆ, ಸೊ ಸಮ್ ಕ್ವಾಡ್ರಿಲ್ಯಾಟರಲ್ಸ್ ಆರ್ ಸರ್ಕಲ್. ಸಮ್ ಕ್ವಾಡ್ರಿಲ್ಯಾಟರಲ್ಸ್ ಆರ್ ಸರ್ಕಲ್. ಸೊ ಹೀಗೆ ಬರುತ್ತೆ, ಕೆಲವು ಚತುರ್ಭುಜಗಳು ವೃತ್ತಗಳಾಗಿವೆ. ಸೊ ನಿರ್ಣಯವನ್ನ ಗಮನಿಸಿ. ಡಿಸಿಷನ್ಸ್: all triangles are circle. ಸೊ all triangles circle ಆಗತ್ತಾ? ಸೊ ಇಲ್ಲಿ ಟ್ರಯಾಂಗಲ್ ಗೆ ಮತ್ತು ಸರ್ಕಲ್ ಗೆ ಯಾವುದೇ ರೀತಿ ಕನೆಕ್ಷನ್ ಇಲ್ಲ. ಸೊ ಇಲ್ಲಿ ಏನಾಗತ್ತೆ ಹಾಗಾದ್ರೆ? all triangles ವೃತ್ತಗಳಾಗಕ್ಕೆ ಚಾನ್ಸ್ ಇಲ್ಲ. ಸೊ ಏನಾಗತ್ತೆ ಇದು? ಡಿಸಿಷನ್ 1 is wrong. some circles are quadrilaterals. ಸೊ some circles ಏನಾಗುತ್ತೆ ಮಕ್ಕಳೇ? ಕ್ವಾಡ್ರಿಲ್ಯಾಟ್ರಲ್ ಆಗತ್ತೆ. ಸೊ ಇಲ್ಲಿ ನೋಡಿ, ಕ್ವಾಡ್ರಿಲ್ಯಾಟ್ರಲ್ಸ್, some quadrilaterals are circle ಆದ್ರೆ some circles ಏನಾಗಿರುತ್ತೆ? ಕ್ವಾಡ್ರಿಲ್ಯಾಟರಲ್ಸ್ ಆಗತ್ತೆ. ಸೊ ಸೆಕೆಂಡ್ ಡಿಸಿಷನ್ ಈಸ್ ರೈಟ್. ಸೊ ಹಿಯರ್ ಓನ್ಲಿ ಡಿಸಿಷನ್ 2 follows. ಸೊ ಬಿ ಇಸ್ ದಿ ಕರೆಕ್ಟ್ ಆಪ್ಷನ್. ನಿರ್ಣಯ 2 ಮಾತ್ರ ಸರಿಯಾಗಿದೆ. Look at the question number 12. Statement: so all flowers are seeds. ಸೊ ಎಲ್ಲಾ ಹೂಗಳು ಬೀಜಗಳು. all flowers are seeds. Okay, all flowers are seeds. ಕೆಲವು ಬೀಜಗಳು ಕಾಯಿಗಳಾಗಿವೆ. ಸೊ ಕೆಲವು ಬೀಜಗಳೇನಾಗುತ್ತೆ? ಕಾಯಿಗಳಾಗಿವೆ. ಸೊ ಕಾಯಿಗಳು. ಸೊ all flowers are seeds. some seeds are fruits. Okay, ಸೊ ಈಗ all flowers are fruits. ಸೊ all flowers are fruits ಆಗತ್ತಾ? ಸೊ ಕೆಲವು ಕಾಯಿಗಳು ಏನಾಗುತ್ತೆ? ಸೀಡ್ಸ್ ಆಗತ್ತೆ. ಬಟ್ ಎಲ್ಲಾ ಕಾಯಿಗಳು ಸೀಡ್ಸ್ ಆಗತ್ತಾ? ಸೊ ಇಲ್ಲ. ನಾವು ಇದನ್ನ ನಿಜ ಜೀವನಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಹೋದ್ರೆ ಎಸ್, ಬಟ್ ಇದನ್ನ ನಾವೇನ್ ಮಾಡ್ಬೇಕು? ಈ ಸ್ಟೇಟ್ಮೆಂಟ್ ವೈಸ್ ನಾವು ಆನ್ಸರ್ ಮಾಡ್ತಾ ಹೋಗ್ಬೇಕಾಗತ್ತೆ ಮಕ್ಕಳೇ. ಜಸ್ಟ್ ಸ್ಟೇಟ್ಮೆಂಟ್ ಅನ್ನ ಒಬ್ಸರ್ವ್ ಮಾಡಿ, ಸೊ ಅದಕ್ಕೆ ರಿಲೇಟೆಡ್ ಆಗಿ ಡಿಸಿಷನ್ ತಗೊಳ್ಬೇಕಾಗತ್ತೆ. ಸೊ ಇಲ್ಲಿ ಎಲ್ಲಾ ಹೂಗಳು ಬೀಜಗಳು. ಸೊ ಕೆಲವು ಬೀಜಗಳು ಏನಾಗುತ್ತೆ? ಕಾಯಿಗಳಾಗತ್ತೆ ಅಲ್ವಾ? ಸೊ ಹಾಗಾದ್ರೆ ಎಲ್ಲಾ ಕಾಯಿಗಳು ಸೀಡ್ಸ್ ಆಗಲ್ಲ. ಸೊ ಏನಾಗತ್ತೆ ಇಲ್ಲಿ? all flowers are not fruits. ಓಕೆ, ಸೊ ಎಲ್ಲಾ ಹೂಗಳು ಕಾಯಿಗಳಾಗಿಲ್ಲ ಮಕ್ಕಳೇ. ಸೊ ಹಾಗಾದ್ರೆ ಏನಾಗುತ್ತೆ? ಫಸ್ಟ್ ಡಿಸಿಷನ್ ಇಸ್ ರಾಂಗ್. ಸೊ ಸೆಕೆಂಡ್ ಒನ್. ಸೊ ಇಲ್ಲಿ all seeds are flowers. ಸೊ all seeds flowers ಆಗತ್ತಾ? all flowers seeds ಆಗತ್ತೆ. ಬಟ್ some seeds flowers ಆಗತ್ತೆ, ಬಟ್ all seeds flower ಆಗೋದಿಲ್ಲ. ಹಾಗಾಗಿ ಸೆಕೆಂಡ್ ಡಿಸಿಷನ್ ಇಸ್ ಆಲ್ಸೋ ರಾಂಗ್. ಓಕೆ, ಹಾಗಾದ್ರೆ ಇಲ್ಲಿ ಏನಾಗತ್ತೆ ಹೇಳಿ? ನೈದರ್ ಡಿಸಿಷನ್ 1 or 2 follows. ನಿರ್ಣಯ 1 ಮತ್ತು 2 ಕೂಡ ತಪ್ಪಾಗಿದೆ. ಸೊ ಸಿ ಇಸ್ ದಿ ಕರೆಕ್ಟ್ ಆಪ್ಷನ್.
Look at the question number 13. Statement. Some crows are cuckoos. ಕೆಲವು ಕಾಗೆಗಳು ಕೋಗಿಲೆಗಳು. ಸೊ ಹೇಗ್ ಬರುತ್ತೆ? ಕೆಲವು ಕಾಗೆಗಳು ಕೋಗಿಲೆಗಳು. ಕೆಲವು ಕಾಗೆಗಳು ಕೋಗಿಲೆಗಳು. ಸೊ ಆಲ್ ಕುಕ್ಕೂಸ್ ಆರ್, ಎಲ್ಲಾ ಕೋಗಿಲೆಗಳು ನವಿಲುಗಳು. ಸೊ ಎಲ್ಲಾ ಕೋಗಿಲೆಗಳು ಏನಾಗತ್ತಂತೆ? ನವಿಲುಗಳಾಗತ್ತೆ. ಎಲ್ಲ ಕೋಗಿಲೆಗಳು ನವಿಲುಗಳು. ಸೊ ಇಲ್ಲಿ ಡಿಸಿಷನ್ ಅಬ್ಸರ್ವ್ ಮಾಡಿ. ಸಮ್ ಪಿಕಾಕ್ಸ್ ಆರ್ ಕ್ರೌಸ್. ಸಮ್ ಪಿಕಾಕ್ಸ್, ಕೆಲವು ನವಿಲುಗಳು ಏನಾಗ್ತಾ ಇದೆ? ಕಾಗೆಗಳಾಗ್ತಾ ಇದೆ. ಸೊ ಇಲ್ಲಿ ನೋಡಿ, ಕೆಲವು ಕಾಗೆಗಳೇನಾಗ್ತಾ ಇದೆ, ನವಿಲುಗಳೇನಾಗ್ತಾ ಇದೆ? ಕಾಗೆಗಳಾಗ್ತಾ ಇದೆ. ಯಾಕಂದ್ರೆ ಕಾಗೆಗಳು ಕೋಗಿಲೆಗಳಾಗತ್ತೆ, ಎಲ್ಲಾ ಕೋಗಿಲೆಗಳು ಏನಾಗ್ತಾ ಇದೆ? ನವಿಲುಗಳಾಗ್ತಾ ಇದೆ. ಹಾಗಾಗಿ ಕೆಲವು ನವಿಲುಗಳೇನಾಗ್ತಾ ಇದೆ ಮಕ್ಕಳೇ? ಕಾಗೆಗಳಾಗ್ತಾ ಇದೆ. ಹಾಗಾಗಿ ಇಲ್ಲಿ ಡಿಸಿಷನ್ ಫಸ್ಟ್ ಈಸ್ ರೈಟ್. ಓಕೆ. ಸೊ ಸೆಕೆಂಡ್ ಒನ್, ಎಲ್ಲಾ ನವಿಲುಗಳು ಕೋಗಿಲೆಗಳು. ಸೊ ಎಲ್ಲಾ ನವಿಲುಗಳು ಕೋಗಿಲೆಗಳಾಗತ್ತಾ? ಇಲ್ಲ. ಸೊ ಎಲ್ಲಾ ಕೋಗಿಲೆಗಳು ನವಿಲುಗಳಾಗತ್ತೆ, ಕೆಲವು ನವಿಲುಗಳು ಕೋಗಿಗಳಾಗತ್ತೆ. ಹಾಗಾಗಿ ಸೊ ಎಲ್ಲಾ ನವಿಲುಗಳು ಕೋಗಿಲೆಗಳಾಗೋದಿಲ್ಲ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 2 ಈಸ್ ರಾಂಗ್. ಓಕೆ. ಡಿಸಿಷನ್ 2 ಏನಾಗತ್ತೆ? ರಾಂಗ್ ಆಗತ್ತೆ. ಹಾಗಾಗಿ ಇಲ್ಲಿ ಓನ್ಲಿ ಡಿಸಿಷನ್ 1 ಫಾಲೋಸ್. ಓಕೆ. ನಿರ್ಣಯ 1 ಮಾತ್ರ ಸರಿಯಾಗಿದೆ. Look at the question number 14. Statement. All cheetahs are tigers. ಎಲ್ಲಾ ಚಿರತೆಗಳು, all cheetahs are tigers. ಎಲ್ಲಾ ಚಿರತೆಗಳು ಹುಲಿಗಳು. Some tigers are lions. So some tigers are lions. ಕೆಲವು ಟೈಗರ್ಸ್ ಗಳೇನಾಗಿದೆ ಮಕ್ಕಳೇ? ಲಯನ್ಸ್ ಆಗಿದೆ ಅಂತೆ. ಸೊ ಇಲ್ಲಿ ಡಿಸಿಷನ್. Some lions are tigers. ಸೊ ಇಲ್ಲಿ ಸಮ್ ಲಯನ್ಸ್ ಆರ್ ಟೈಗರ್ಸ್ ಅಲ್ವಾ? ಹೌದು, ಕರೆಕ್ಟ್ ಆಗಿದೆ, ಇದು ಸರಿ ಇದೆ. ಸೊ ಇಲ್ಲಿ ಆಲ್ ಟೈಗರ್ಸ್ ಆರ್ ಚೀತಾಸ್. ಸೊ ಆಲ್ ಟೈಗರ್ಸ್ ಆರ್ ಚೀತಾಸ್ ಆಗೋದಿಲ್ಲ. ಆಲ್ ಚೀತಾಸ್ ಆರ್ ಟೈಗರ್ಸ್ ಆಗತ್ತೆ, ಸಮ್ ಟೈಗರ್ಸ್ ಆರ್ ಚೀತಾಸ್ ಆಗತ್ತೆ, ಬಟ್ ಆಲ್ ಟೈಗರ್ಸ್ ಆರ್ ಚೀತಾಸ್ ಆಗೋದಿಲ್ಲ. ಹಾಗಾಗಿ ಸೆಕೆಂಡ್ ಡಿಸಿಷನ್ ಇಸ್ ರಾಂಗ್. ಓನ್ಲಿ 1 ಫಾಲೋಸ್. ಓನ್ಲಿ ಡಿಸಿಷನ್ 1 follows. So option 1 is correct. A is correct. ನಿರ್ಣಯ 1 ಮಾತ್ರ ಸರಿಯಾಗಿದೆ. Look at the question number 15. Statement. All freedom fighters are patriots. All, ಹೇಗ್ ಬರುತ್ತೆ? All freedom fighters are patriots. All freedom fighters are patriots. So no one politician is patriot. So ಇಲ್ಲಿ ಯಾವುದಕ್ಕೂ ಸಂಬಂಧನೇ ಇಲ್ಲ ಇದು. So no one politician is patriot. So ಹೀಗೆ ಬರುತ್ತೆ ಡಯಾಗ್ರಾಮು. ಸೊ ಈಗ ಡಿಸಿಷನ್ ಅನ್ನ ನೋಡೋಣ. Some patriots are freedom fighters. ಸೊ ಇಲ್ಲಿ some patriots are freedom fighters ಅಲ್ವಾ? ಸೊ ಆಲ್ ಫ್ರೀಡಮ್ ಫೈಟರ್ಸ್ patriots ಆಗ್ತಾರೆ. ಸೊ some patriots ಏನಾಗ್ತಾರೆ ಮಕ್ಕಳೇ? ಫ್ರೀಡಮ್ ಫೈಟರ್ಸ್ ಆಗುತ್ತಾರೆ. ಬಟ್ ಆಲ್ ಪೇಟ್ರಿಯಾಟ್ಸ್ ಫ್ರೀಡಮ್ ಫೈಟರ್ಸ್ ಆಗೋದಿಲ್ಲ. ಸೊ ಇಲ್ಲಿ ಸಮ್ ಪೇಟ್ರಿಯಾಟ್ಸ್ ಆರ್ ಫ್ರೀಡಮ್ ಫೈಟರ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಡಿಸಿಷನ್ 1 ಏನಿದೆ? ಸರಿಯಾಗಿದೆ. ಸೆಕೆಂಡ್ ಒನ್, ಸಮ್ ಪೊಲಿಟಿಷಿಯನ್ಸ್ ಆರ್ ಫ್ರೀಡಮ್ ಫೈಟರ್ಸ್. ಸೊ ಇಲ್ಲಿ ಪೊಲಿಟಿಷಿಯನ್ಸ್ಗೆ ಫ್ರೀಡಮ್ ಫೈಟರ್ಸ್ ಮತ್ತು ಪೇಟ್ರಿಯಾಟ್ಸ್ಗೆ ಯಾವುದೇ ರೀತಿ ಕನೆಕ್ಷನ್ ಇಲ್ಲ. ಹಾಗಾಗಿ ಇಲ್ಲಿ ಸಮ್ ಪೇಟ್ರಿಯಾಟ್ಸ್ ಆರ್ ಫ್ರೀಡಮ್ ಫೈಟರ್ಸ್ ಆಗೋದಿಲ್ಲ. ಹಾಗಾಗಿ ಸೆಕೆಂಡ್ ಡಿಸಿಷನ್ ಇಸ್ ರಾಂಗ್. ಓಕೆ. ಕೇವಲ ಡಿಸಿಷನ್ 1 ಫಾಲೋಸ್. ಓಕೆ. ನಿರ್ಣಯ 1 ಮಾತ್ರ ಸರಿಯಾಗಿದೆ. ಸೊ ಎ ಇಸ್ ದಿ ಕರೆಕ್ಟ್ ಆಪ್ಷನ್. ಓಕೆ. ಸೊ ಇಲ್ಲಿಗೆ ನಿಮ್ದು ಈಗ ಯಾವುದು ಡಿಸಿಷನ್ ಸ್ಟೇಟ್ಮೆಂಟ್ ಅಂಡ್ ಡಿಸಿಷನ್ ಚಾಪ್ಟರ್ ಮುಗ್ದಿದೆ. ಸೊ ನೆಕ್ಸ್ಟ್ ಏನ್ ಮಾಡ್ತೇನೆ, ಸ್ವಲ್ಪ ಸಮಯ ಇರೋದ್ರಿಂದ ನಾನು ಅರೇಂಜ್ಮೆಂಟ್ ಟೆಸ್ಟ್ ಟಾಪಿಕ್ ಗೆ ಹೋಗ್ತೇನೆ ಮಕ್ಕಳೇ.
In mental ability 36 ಟಾಪಿಕ್ ಅರೇಂಜ್ಮೆಂಟ್ ಟೆಸ್ಟ್, ಜೋಡಣಾ ಪರೀಕ್ಷೆ. ಸೊ ಇಲ್ಲಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಒಂದನೇ ಪ್ರಶ್ನೆಯನ್ನ ಗಮನಿಸಿ. ಆಕಾಶ್ ಹ್ಯಾಸ್ ಸೆಕ್ಯೂರ್ಡ್ 20th rank in a class of 50 students. So what is his rank from the last? 50 ವಿದ್ಯಾರ್ಥಿಗಳ ಕೋಣೆಯಲ್ಲಿ ಆಕಾಶನು 20ನೇ ರ್ಯಾಂಕ್ ಗಳಿಸಿದ್ದಾನೆ. ಹಾಗಾದರೆ ಹಿಂದಿನಿಂದ ಅವನ ರ್ಯಾಂಕ್ ಎಷ್ಟು? ಸೊ ಇಲ್ಲಿ ಒಂದು ಫಾರ್ಮುಲಾವನ್ನ ಯೂಸ್ ಮಾಡ್ತೇವೆ ಮಕ್ಕಳೇ. ಸೊ ರ್ಯಾಂಕ್ ಟೆಸ್ಟ್ ಮಾಡ್ಬೇಕಾದ್ರೆ ಸೊ ಆ ಒಂದು ಫಾರ್ಮುಲಾವನ್ನ ಯೂಸ್ ಮಾಡ್ಕೊಂಡು ಇದನ್ನ ಸಾಲ್ವ್ ಮಾಡೋಣ. ಸೊ ಇಲ್ಲಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅವರು, 50 ವಿದ್ಯಾರ್ಥಿಗಳ ವರ್ಗ ಕೋಣೆ ಅಂದ್ರೆ ಏನಾಗತ್ತೆ, ಟೋಟಲ್ ಸ್ಟೂಡೆಂಟ್ಸ್ ಏನಾಗತ್ತೆ ಹೇಳಿ, ಟೋಟಲ್ ಸ್ಟೂಡೆಂಟ್ಸ್ ಏನಿದೆ 50 ವಿದ್ಯಾರ್ಥಿಗಳಿದ್ದಾರೆ. ಸೊ ಇಲ್ಲಿ ಆಕಾಶನು 20ನೇ ರ್ಯಾಂಕ್ ಗಳಿಸಿದ್ದಾನೆ ಅಂದ್ರೆ ರ್ಯಾಂಕ್ ಫ್ರಮ್ ದಿ ಟಾಪ್ ಏನಾಗತ್ತೆ 20 ಆಗತ್ತೆ. ಸೊ ಹಾಗಾದ್ರೆ ರ್ಯಾಂಕ್ ಫ್ರಮ್ ದಿ ಟಾಪ್ ಎಷ್ಟಿದೆ, 20th ರ್ಯಾಂಕ್ ಅಲ್ಲಿ ಇದ್ದಾನೆ ಅವನು. ಸೊ ರ್ಯಾಂಕ್ ಫ್ರಮ್ ದಿ ಲಾಸ್ಟ್, ಸೊ ಹಿಂದಿನಿಂದ ಅವನ ರ್ಯಾಂಕ್ ಅನ್ನ ಕೇಳ್ತಾ ಇದ್ದಾರೆ. ಸೊ ಅದನ್ನ ಫೈಂಡ್ ಔಟ್ ಮಾಡ್ಬೇಕೀಗ. ಸೊ ರ್ಯಾಂಕ್ ಫ್ರಮ್ ದಿ ಬಾಟಮ್. ಓಕೆ, ಸೊ ಇದನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ಒಂದು ಫಾರ್ಮುಲಾ ಹೆಲ್ಪ್ ಆಗತ್ತೆ ಮಕ್ಕಳೇ. ಸೊ ಯಾವ್ದದು ಫಾರ್ಮುಲಾ? ಸೊ ರ್ಯಾಂಕ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನಾಗತ್ತೆ ಹೇಳಿ, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಈಸ್ ಈಕ್ವಲ್ ಟು ರ್ಯಾಂಕ್ ಫ್ರಮ್ ದಿ ಟಾಪ್. ಸೊ ರ್ಯಾಂಕ್ ಫ್ರಮ್ ದಿ ಟಾಪ್ ಪ್ಲಸ್ ರ್ಯಾಂಕ್ ಫ್ರಮ್ ದಿ ಬಾಟಮ್ or rank from the last ಅಂತ ಹೇಳ್ಬೋದು. rank from the last minus 1. okay, so this is the formula. so ಇದು ಯಾವಾಗ ಹೆಲ್ಪ್ ಆಗತ್ತೆ ಮಕ್ಕಳೇ? ಸೊ ಇಲ್ಲಿ ಒಂದು ತರಗತಿಯಲ್ಲಿ 50 ಮಕ್ಕಳಿದ್ದಾಗ ಮೊದಲನೇದಿಂದ ಅವರ ರ್ಯಾಂಕ್ಗಳು ಮತ್ತು ಹಿಂದಿನ ರ್ಯಾಂಕ್ಗಳು ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರಲ್ವಾ. ಸೊ ಆ ಸಂದರ್ಭದಲ್ಲಿ ಈ ಒಂದು ಫಾರ್ಮುಲಾಸ್ ಹೆಲ್ಪ್ ಆಗತ್ತೆ ಮಕ್ಕಳೇ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಅವರ ರ್ಯಾಂಕ್ ಅನ್ನ ಕೊಟ್ಟಿರ್ತಾರೆ. ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೇಳಿ ಅಂತ ಕೇಳ್ತಾ ಇರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಸೊ ಈ ಒಂದು ಫಾರ್ಮುಲಾ ಹೆಲ್ಪ್ ಆಗುತ್ತೆ ಮಕ್ಕಳೇ. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಗೊತ್ತಿದೆ, ಎಷ್ಟು 50 ಇದೆ, ಈಸ್ ಈಕ್ವಲ್ ಟು ರ್ಯಾಂಕ್ ಫ್ರಮ್ ದಿ ಟಾಪ್ 20 ಅಲ್ವಾ. ಸೊ ಪ್ಲಸ್ ಸೊ ರ್ಯಾಂಕ್ ಫ್ರಮ್ ದಿ ಲಾಸ್ಟ್, ಸೊ ಇದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ರ್ಯಾಂಕ್ ಫ್ರಮ್ ದಿ ಲಾಸ್ಟ್ ಮೈನಸ್ 1. ಸೊ ಇದೇನಾಗತ್ತೆ ಹೇಳಿ, ರ್ಯಾಂಕ್ ಫ್ರಮ್ ದಿ ಲಾಸ್ಟ್. ಸೊ ಇದೇನಾಗತ್ತೆ 50 ಮೈನಸ್ 20 ಪ್ಲಸ್ 1 ಆಗತ್ತೆ. ಸೊ 50 ಪ್ಲಸ್ 20 ಈ ಕಡೆ ಹೋದಾಗ ಮೈನಸ್ ಆಗತ್ತೆ, ಮೈನಸ್ 1 ಲೆಫ್ಟ್ ಸೈಡ್ ಹೋದಾಗ ಪ್ಲಸ್ ಆಗತ್ತೆ. ಸೊ ಇದೇನಾಗತ್ತೆ 50 ಮೈನಸ್ 20 is 30 ಪ್ಲಸ್ 1. ಸೊ ಇದೇನಾಗತ್ತೆ ಹೇಳಿ 31 ಆಗತ್ತೆ. ಹಾಗಾದ್ರೆ ಇಲ್ಲಿ ರ್ಯಾಂಕ್ ಫ್ರಮ್ ದಿ ಲಾಸ್ಟ್ ಈಸ್ 31. ಓಕೆ, 31ನೆಯ ರ್ಯಾಂಕ್ ನಲ್ಲಿ ಇದ್ದಾರೆ, ಇಲ್ಲಿಂದ ಕೊನೆಯ ಸ್ಥಾನದಿಂದ. ಸೊ ಇದೇನಾಗತ್ತೆ, ಡಿ ಕರೆಕ್ಟ್ ಆಪ್ಷನ್ ಆಗತ್ತೆ ಮಕ್ಕಳೇ. ಸೊ ಡಿ ಇಸ್ ದಿ ಕರೆಕ್ಟ್ ಆಪ್ಷನ್. ಸೊ ಇಲ್ಲಿ ನೀವು ಪ್ರತಿಯೊಬ್ಬರ ಸ್ಥಾನವನ್ನ ಬರ್ಕೊಂಡು ಹೋಗ್ತಾ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಲಾಂಗ್ ಪ್ರೊಸೀಜರ್ ಆಗತ್ತೆ. ಸೊ ಶಾರ್ಟ್ ಟೈಮ್ ಇರೋದ್ರಿಂದ ಸೊ ಇಂತಹ ಶಾರ್ಟ್ ಕಟ್ ಟ್ರಿಕ್ಸ್ ಗಳನ್ನ ಬಳಕೆ ಮಾಡ್ಬೇಕಾಗತ್ತೆ ಮಕ್ಕಳೇ. ಸೊ ನೆಕ್ಸ್ಟ್ ಹೋಗೋಣ. Second one, Vishal has posted 10th rank from the top and 25th rank from the bottom in a class. So what is the total number of the students in his class? ವಿಶಾಲನು ಒಂದು ವರ್ಗ ಕೋಣೆಯಲ್ಲಿ ಮೇಲಿಂದ 10ನೇ ರ್ಯಾಂಕ್ ಹಾಗೂ ಕೆಳಗಿನಿಂದ 25ನೇ ರ್ಯಾಂಕ್ ಗಳಿಸಿದ್ದಾನೆ. ಹಾಗಾದರೆ ಅವನ ವರ್ಗ ಕೋಣೆಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ಸೊ ಇದನ್ನ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಸೊ ಫಾರ್ಮುಲಾ ಗೊತ್ತಿದ್ರೆ ಸೊ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡಬಹುದು ಮಕ್ಕಳೇ. ಆನ್ಸರ್ ಮಾಡಿ, ಟ್ರೈ ಮಾಡಿ ನೀವು. ಸೊ ಇಲ್ಲಿ ನೋಡಿ, ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಿದೆ,
ಟೋಟಲ್ ಸ್ಟೂಡೆಂಟ್ಸ್. ಸೊ ಇದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಸೊ ಗೊತ್ತಿಲ್ಲ ನಮ್ಗೆ. ಸೊ ಇಲ್ಲಿ ವಿಶಾಲನು ಒಂದು ವರ್ಗ ಕೋಣೆ ಮೇಲಿನಿಂದ 10ನೇ ರ್ಯಾಂಕ್ ಹಾಗೂ ಕೆಳಗಿನಿಂದ 25ನೇ ರ್ಯಾಂಕ್. ಹಾಗಾದ್ರೆ ಇಲ್ಲಿ ಏನಾಗುತ್ತೆ, ರ್ಯಾಂಕ್ ಫ್ರಮ್ ದಿ ಟಾಪ್ ಏನಿದೆ, ರ್ಯಾಂಕ್ ಫ್ರಮ್ ದಿ ಟಾಪ್ ಯಾರ್ದು, ವಿಶಾಲಂದು ಎಷ್ಟಿದೆ, 10th. ಅಂಡ್ ರ್ಯಾಂಕ್ ಫ್ರಮ್ ದಿ ಬಾಟಮ್. ಸೊ ರ್ಯಾಂಕ್ ಫ್ರಮ್ ದಿ ಬಾಟಮ್ ಏನಿದೆ, 25th ಇದೆ ಅಲ್ವಾ. ಸೊ ಇಲ್ಲಿ ಫಾರ್ಮುಲಾ ಏನ್ ಹೇಳುತ್ತೆ, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ is equal to rank from the top plus rank from the bottom minus 1. So ಇಲ್ಲಿ total number of students is equal to rank from the top is 10 plus rank from the bottom is 25 minus 1. So ಇದೇನಾಗುತ್ತೆ, 25 plus 10 is 30 minus 1. Sorry, 35 ಆಗತ್ತಲ್ವಾ. ಸೊ 10, 35, 25 plus 10, 35 minus 1. ಸೊ 34 ಆಗತ್ತೆ. ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಮಕ್ಕಳೇ, ಹಾಗಾದ್ರೆ 34 ಇದ್ದಾರೆ. ಸಿ ಏನಾಗತ್ತೆ, ಕರೆಕ್ಟ್ ಆಪ್ಷನ್ ಆಗತ್ತೆ. ಇಷ್ಟೇ. ಸೊ ಈ ಫಾರ್ಮುಲಾ ನೆನಪಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಇದನ್ನ. Look at the question number 3. In a school, Atal Tinkering Lab is at 7th position from 2 sides. Then what is the total number of rooms in that school? So ಇಲ್ಲಿ ಒಂದು ಶಾಲೆಯಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ ಕೊಠಡಿಯ 2 ಬದಿಯಿಂದ 7ನೇ ಸ್ಥಾನದಲ್ಲಿದೆ. ಹಾಗಾದರೆ ಶಾಲೆಯಲ್ಲಿರುವ ಎಸ್ ಕರೆಕ್ಟ್, 34 ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಶಾಲೆಯಲ್ಲಿರುವ ಒಟ್ಟು ಕೊಠಡಿಗಳ ಸಂಖ್ಯೆ ಎಷ್ಟು? ಇದು ತುಂಬಾ ಈಸಿ ಇದೆ ಮಕ್ಕಳೇ. ನೋಡಿ, ಒಂದು ಶಾಲೆಯಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ ಇದೆ ಅಂತೆ. ಸೊ ಇಲ್ಲಿ ಕೊಠಡಿ ಇದೆ ಅಂತ ಇಟ್ಕೊಳ್ಳಿ, ಅಟಲ್ ಟಿಂಕರಿಂಗ್ ಲ್ಯಾಬ್. ಸೊ ಇಲ್ಲಿ 2 ಬದಿ ಇಂದ 7ನೇ ಸ್ಥಾನ ಅಂದ್ರೆ 1, 2, 3, 4, 5, 6, 7th ಪ್ಲೇಸ್ ಅಲ್ಲಿ ಇದೆ. ಸೊ ಇಲ್ಲೂ ಕೂಡ 1, 2, 3, 4, 5, 6, 7th ಪ್ಲೇಸ್ ಅಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ ಇದೆ ಮಕ್ಕಳೇ. ಹಾಗಾದ್ರೆ ಶಾಲೆಯಲ್ಲಿರುವ ಒಟ್ಟು ಕೊಠಡಿಗಳು ಸೊ ಏನಾಗುತ್ತೆ, ಸೊ ಇಲ್ಲಿ 6 + 6 ಪ್ಲಸ್ ಈ ಲ್ಯಾಬ್ ಅನ್ನ ಆಡ್ ಮಾಡಿ. ಸೊ ಇದೇನಾಗತ್ತೆ, 13 ಆಗತ್ತೆ ಮಕ್ಕಳೇ. ಹಾಗಾದ್ರೆ ಏನಾಯ್ತು ಹೇಳಿ, ಈ ಶಾಲೆಯಲ್ಲಿರುವ ಒಟ್ಟು ಕೊಠಡಿಗಳ ಸಂಖ್ಯೆ, ದ ಟೋಟಲ್ ನಂಬರ್ ಆಫ್ ರೂಮ್ಸ್ ಇನ್ ದಟ್ ಸ್ಕೂಲ್ ಇಸ್ 13 ಆಗತ್ತೆ. ಸೊ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. Okay, look at the question number 4. In a rack of 18 books, a maths book is moved 5 places to the right to become the 10th. So what is the position before it from the right? 18ನೇ ಪ್ರಶ್ನೆ, ಸಾರಿ 4ನೇ ಪ್ರಶ್ನೆಯನ್ನ ಗಮನಿಸಿ. ಸೊ 18 ಪುಸ್ತಕಗಳಿರುವ ಒಂದು ರ್ಯಾಕ್ ನಲ್ಲಿ ಗಣಿತ ಪುಸ್ತಕವನ್ನ ಬಲಬದಿಗೆ 5 ಸ್ಥಾನ ಬದಲಿಸಿದಾಗ 10ನೇಯದು ಆಗುತ್ತದೆ. ಸೊ ಇಲ್ಲಿ ನೋಡಿ 1 to 18. ಓಕೆ, ಸೊ ಇಷ್ಟು ಬುಕ್ಗಳಿದೆ ಅಂತೆ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅವರು, ಪುಸ್ತಕವನ್ನ ಬಲಬದಿಗೆ 5 ಸ್ಥಾನವನ್ನ ಬದಲಿಸ್ತಾ ಇದ್ದಾರೆ. ಸೊ ಅಂದ್ರೆ ಇಲ್ಲೆಲ್ಲೋ 5 ಸ್ಥಾನವನ್ನ ಬದಲಿಸಿದಾಗ 10ನೇ ಸ್ಥಾನಕ್ಕೆ ಬರ್ತಾ ಇದೆ, 10ನೇಯದು ಆಗುತ್ತದೆ. ಅಂದ್ರೆ 1, 2, 3, 4, 5, 6, 7, 8, 9, 10. Okay, so 1, 2, 3, 4, 5, 6, 7, 8, 9, 10. ಸೊ ಇಲ್ಲಿ 10ನೇಯ ಸ್ಥಾನಕ್ಕೆ ಬರ್ತಾ ಇದೆ. ಅಂದ್ರೆ ಏನಾಗತ್ತೆ, ಅದು ಮೊದಲನೇ ಸ್ಥಾನ ಯಾವ್ದಾಗಿತ್ತು ಹೇಳಿ, ಸೊ 1, 2, 3, 4, 5 5th ಪ್ಲೇಸ್ ಅಲ್ಲಿ ಇತ್ತು ಅಂತ ಆಯ್ತು ಅಲ್ವಾ. ಸೊ ಫಸ್ಟ್ ಪ್ಲೇಸ್ ಇದು ಮೊದಲನೆಯ ಸ್ಥಾನ ಅಲ್ವಾ. ಸೊ ಮೊದಲನೇ ಸ್ಥಾನ 5ನೇ ಪ್ಲೇಸ್ ಅಲ್ಲಿ ಇತ್ತು. ಸೊ ಅದನ್ನ ಏನ್ ಮಾಡಿದ್ದಾರೆ, 5 ಸ್ಥಾನವನ್ನ ಬದಲಿಸಿದಾಗ ಸೊ ಇದು ಎಷ್ಟಕ್ಕೆ ಬಂದು ಮುಟ್ಟಿದೆ ಮಕ್ಕಳೇ, 10ನೇ ಸ್ಥಾನಕ್ಕೆ ಬಂದು ಮುಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಬಲಬದಿಯಿಂದ ಅದರ ಮೊದಲಿನ ಸ್ಥಾನ
ಸೊ ಇದೇನಾಯ್ತು ಹೇಳಿ, ಅದರ ಮೊದಲಿನ ಸ್ಥಾನ ಆಯ್ತು, 5th ಪ್ಲೇಸ್. ಸೊ ಟೋಟಲ್ ಬುಕ್ ಎಷ್ಟಿದೆ, 18 ಇದೆ. ಹಾಗಾದ್ರೆ ಇಲ್ಲಿ ಫಸ್ಟ್ ಪ್ಲೇಸ್ ಏನಿದೆ ಇದ್ರದ್ದು 5th. ಹಾಗಾದ್ರೆ ಏನಾಗುತ್ತೆ, 17, 16, 15, 14, 13, 12, 11, 10. ಸೊ ಇದನ್ನ ಎಷ್ಟಾಗತ್ತೆ ಹಾಗಾದ್ರೆ ಬಲಬದಿಯಿಂದ, ಸೊ ಇದರ ಮೊದಲಿನ ಸ್ಥಾನ ಏನಾಗತ್ತೆ ಮಕ್ಕಳೇ, 18 ಟೋಟಲ್ ನಂಬರ್ ಆಫ್ ಬುಕ್ಸ್ ಮೈನಸ್ 5 ಪ್ಲಸ್ 1 ಆಗತ್ತೆ. ಸೊ ಇದೇನಾಗತ್ತೆ ಹೇಳಿ, 18 minus 5 is 14, 19 plus 5. So ಇದೇನಾಗತ್ತೆ 14 ಆಗತ್ತೆ. ಸೊ 14 ಟೋಟಲ್ ನಂಬರ್ ಆಫ್ ಬುಕ್ಸ್. ಸೊ ಮೈನಸ್ ಏನಾಗತ್ತೆ, ಫ್ರಮ್ ಫಸ್ಟ್ ರ್ಯಾಂಕಿಂಗ್ ಏನಾಗತ್ತೆ 5th ಪ್ಲೇಸ್. ಓಕೆ, ಸೊ ಪ್ಲಸ್ 1 ಆಡ್ ಮಾಡಬೇಕು. ಸೊ ಇದೇನಾಗತ್ತೆ, ಇದರ ಕೊನೆಯದಿಂದ ಇದರ ಸ್ಥಾನ. ಅಂದ್ರೆ ಫಾರ್ಮುಲಾ ಹೇಳಿದ್ನಲ್ವಾ ನಾನು, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಟೋಟಲ್ ನಂಬರ್ ಆಫ್ ಬುಕ್ಸ್ ಏನಾಗತ್ತೆ ಹೇಳಿ, ಫ್ರಾಮ್ ರ್ಯಾಂಕ್ ಫ್ರಾಮ್ ಟಾಪ್ ಪ್ಲಸ್ ರ್ಯಾಂಕ್ ಫ್ರಾಮ್ ಬಾಟಮ್ ಮೈನಸ್ 1 ಆಗತ್ತೆ. ಸೊ ಇಲ್ಲಿ ರ್ಯಾಂಕ್ ಫ್ರಾಮ್ ಬಾಟಮ್ ಏನಿದೆ ಇದನ್ನ ಫೈಂಡ್ ಔಟ್ ಮಾಡಬೇಕು. ರ್ಯಾಂಕ್ ಫ್ರಾಮ್ ದಿ ಟಾಪ್ ಏನಿದೆ 5th ಪ್ಲೇಸ್ ಅಲ್ಲಿ ಇದೆ. ಸೊ ಇಲ್ಲಿ ರ್ಯಾಂಕ್ ಫ್ರಾಮ್ ದಿ ಬಾಟಮ್ ಬರುತ್ತೆ. ಟೋಟಲ್ ನಂಬರ್ ಆಫ್ ಬುಕ್ಸ್ ಕೂಡ ಗೊತ್ತಿದೆ 18 ಅಂತ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 18 ಮೈನಸ್ 5 ಪ್ಲಸ್ 1 ಆಗತ್ತೆ. ಸೊ 19 ಮೈನಸ್ 5 ಏನಾಗತ್ತೆ ಹೇಳಿ, 14 ಬರುತ್ತೆ. ಓಕೆ, ಸೊ ಆನ್ಸರ್ ಇಸ್ ಬಿ ಆಗತ್ತೆ ಮಕ್ಕಳೇ. ಸೊ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. Okay, look at the question number 5. 9742 4105 8695 91845207. When these numbers are written in ascending order, what is the number of digits that remain in the original position? So ಇಲ್ಲಿ ಕೆಲವು ನಂಬರ್ಸ್ ಗಳನ್ನ ಕೊಟ್ಟಿದ್ದಾರೆ. ಈ ನಂಬರ್ ಗಳನ್ನ ಏರಿಕೆ ಕ್ರಮದಲ್ಲಿ ಬರೆದಾಗ ಮೊದಲು ಇದ್ದ ಸ್ಥಾನದಲ್ಲೇ ಉಳಿಯುವ ಅಂಕಿಗಳ ಸಂಖ್ಯೆ ಎಷ್ಟು? ಸೊ ಇದನ್ನ ನಾವೇನ್ ಮಾಡೋಣ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರಿತಾ ಹೋಗೋಣ. ಸೊ ಇದ್ರ ಮೇಲೆ ಬರಿತಾ ಹೋಗೋಣ. ಸೊ ಇದೇನಾಗತ್ತೆ, ಫಸ್ಟ್ ಏನ್ ಬರುತ್ತೆ ಹೇಳಿ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ 0 2 ಟೈಮ್ಸ್ ಇದೆ. ಸೊ 1 ಎಷ್ಟು ಟೈಮ್ ಇದೆ, 1. ನೆಕ್ಸ್ಟ್ ಯಾವ್ದು ಬರುತ್ತೆ, 2 ಬರುತ್ತಲ್ವಾ. 2 ಎಷ್ಟು ಟೈಮ್ ಇದೆ, 2. ಸೊ ನೆಕ್ಸ್ಟ್ ಏನಿದೆ, 3 ಇಲ್ಲ, 4 ಇದೆ. 4 ಎಷ್ಟು ಟೈಮ್ ಇದೆ, 3 ಟೈಮ್ ಇದೆ. 1 2 3. ನೆಕ್ಸ್ಟ್ 5 ಇದೆ. ಸೊ 5 ಎಷ್ಟು ಟೈಮ್ ಇದೆ, 3 ಟೈಮ್ ಇದೆ. 1 2 3 ಟೈಮ್, 1 2 3 ಟೈಮ್ ಇದೆ. ಆಮೇಲೆ 6 ಎಷ್ಟು ಟೈಮ್ ಇದೆ, ಓನ್ಲಿ 1 ಟೈಮ್. ಸೊ ನೆಕ್ಸ್ಟ್ 7 2 ಟೈಮ್ ಇದೆ. ಸೊ 7. ಸೊ ನೆಕ್ಸ್ಟ್ 8 ಎಷ್ಟು ಟೈಮ್ ಇದೆ, 2 ಟೈಮ್ ಇದೆ. 8. ಸೊ ನೆಕ್ಸ್ಟ್ 9 3 ಟೈಮ್ ಇದೆ. 9. ಸೊ 1 9 2 3. ಓಕೆ, ಸೊ ನೋಡಿ ಇಲ್ಲಿ ಮೊದಲಿನ ಸ್ಥಾನದಲ್ಲಿ ಉಳಿದುಕೊಂಡಿರುವ ಅಂಕಿಗಳ ಸಂಖ್ಯೆ ಯಾವ್ದಾಗತ್ತೆ, ಓನ್ಲಿ 5 ಅಲ್ವಾ. ಸೊ ನೋಡಿ ಮೊದಲಿನ ಸ್ಥಾನದಲ್ಲೇ ಉಳ್ಕೊಂಡಿದೆ. ಹಾಗಾದ್ರೆ ಕೇವಲ ಒಂದು ಅಂಕಿ ಮಾತ್ರ ಏನಾಗಿದೆ ಮಕ್ಕಳೇ, ರಿಮೇನ್ಸ್ ಇನ್ ದಿ ಒರಿಜಿನಲ್ ಪೊಸಿಷನ್ ಆಗತ್ತೆ. ಹಾಗಾದ್ರೆ ಎ ಇಸ್ ದಿ ಕರೆಕ್ಟ್ ಆಪ್ಷನ್. ಸೊ ಮೊದಲಿನ ಸ್ಥಾನದಲ್ಲಿ ಉಳಿಯುವ ಅಂಕಿಗಳ ಸಂಖ್ಯೆ ಬಂದೆ ಅಲ್ವಾ. Look at the question number 6. Mathematics. When the letters in this word are written alphabetically, how many letters are remains in their original position? Mathematics ಈ ಪದದಲ್ಲಿನ ಅಕ್ಷರಗಳನ್ನ ವರ್ಣಮಾಲೆಯ ಕ್ರಮದಲ್ಲಿ ಬರೆದಾಗ ಮೊದಲು ಇದ್ದ ಸ್ಥಾನದಲ್ಲಿ ಉಳಿಯುವ ಅಕ್ಷರಗಳ ಸಂಖ್ಯೆ ಎಷ್ಟು? ಸೊ ಹಿಂದಿನ ಪ್ರಶ್ನೆ ತರನೇ ಇದೆ. ಸೊ ಇದನ್ನು ಕೂಡ ನಾವೇನ್ ಮಾಡ್ಬೇಕು, ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಬರಿತಾ ಹೋಗ್ಬೇಕು ಮಕ್ಕಳೇ.
ಸೊ ಇದ್ರ ಮೇಲೆ ಬರೆಯೋಣ. ಸೊ ಈಸಿ ಆಗತ್ತೆ. ಸೊ ಇಲ್ಲಿ ಏನಾಗತ್ತೆ ಹೇಳಿ, ಫಸ್ಟ್ ಎ ಬರುತ್ತೆ. ಎ 2 ಟೈಮ್ ಇದೆ ಅಲ್ವಾ. ಸೊ ಎ ನೆಕ್ಸ್ಟ್ ಬಿ ಇಲ್ಲ, ಸಿ ಇದೆ, ಆಮೇಲೆ ಡಿ ಇಲ್ಲ, ಇ ಇದೆ, ಎಫ್, ಜಿ ಇಲ್ಲ, ಎಚ್ ಇದೆ, ಐ, ಜೆ, ಕೆ, ಎಲ್, ಎಂ ಇದೆ, ಎಂ 2 ಟೈಮ್ ಇದೆ. ಸೊ ಎಂ ಎಸ್, ಟಿ, ಟಿ ಇದೆ. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ ಓನ್ಲಿ ಎ ಮಾತ್ರ ಏನಿದೆ ಅದರ ಸ್ಥಾನದಲ್ಲೇ ಉಳ್ಕೊಳ್ತಾ ಇದೆ ಅಲ್ವಾ. ಸೊ ಹಾಗಾದ್ರೆ ಮೊದಲ ಇದ್ದ ಸ್ಥಾನದಲ್ಲಿ ಉಳಿಯುವ ಅಕ್ಷರಗಳ ಸಂಖ್ಯೆ ಏನಾಗತ್ತೆ, 1 ಆಗತ್ತೆ. ಸೊ ಈಸ್ ದಿ ಕರೆಕ್ಟ್ ಆಪ್ಷನ್. Okay, look at the question number 7. Hema is 10th from right in a row. Tripti is 6th from the left. If the two of them switches their positions, Tripti will be 16th from the left. So what is the total number of girls in that row? So illu kuda ನೀವೇನ್ ಮಾಡಬೇಕು, ಫಾರ್ಮುಲಾವನ್ನ ಬಳಸಬಹುದು ಮಕ್ಕಳೇ. ಒಂದು ಸಾಲಿನಲ್ಲಿ ಹೇಮ ಬಲದಿಂದ 10ನೇ ಸ್ಥಾನದಲ್ಲಿದ್ದಾಳೆ, ತೃಪ್ತಿ ಎಡದಿಂದ 6ನೆಯ ಸ್ಥಾನದಲ್ಲಿದ್ದಾಳೆ. ಅವರಿಬ್ಬರು ತಮ್ಮ ಸ್ಥಾನವನ್ನ ಬದಲಿಸಿದರೆ ತೃಪ್ತಿ ಎಡದಿಂದ 16ನೇಯವಳಾಗುತ್ತಾಳೆ. ಹಾಗಾದರೆ ಆ ಸಾಲಿನಲ್ಲಿರುವ ಒಟ್ಟು ಹುಡುಗಿಯರ ಸಂಖ್ಯೆ ಎಷ್ಟು? ಸೊ ಇಲ್ಲಿ ನಾವೇನ್ ಮಾಡೋಣ, ಸೊ ಇಲ್ಲಿ ಹೇಮ ಮತ್ತು ತೃಪ್ತಿ ಅವರ ಸ್ಥಾನವನ್ನ ಅದಲು ಬದಲು ಮಾಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ನಾವೇನ್ ಮಾಡೋಣ, ವಿ ಯೂಸ್ ತೃಪ್ತಿಸ್ ನ್ಯೂ ಪೊಸಿಷನ್. ಓಕೆ, ತೃಪ್ತಿಯ ಹೊಸ ಸ್ಥಾನವನ್ನ ಬಳಸ್ಕೊಂಡು ನಾವೇನ್ ಮಾಡೋಣ, ಟೋಟಲ್ ನಂಬರ್ ಆಫ್ ಹುಡುಗಿಯರನ್ನ ಫೈಂಡ್ ಔಟ್ ಮಾಡೋಣ ಮಕ್ಕಳೇ. ಸೊ ಇಲ್ಲಿ ಏನಾಗತ್ತೆ, ಸೊ ಇಲ್ಲಿ by using Tripti's new position. So ಇಲ್ಲಿ ಏನಾಗ್ತಾ ಇದೆ, Tripti is 6th from the left. If the two of them switches their position, Tripti will be 16th from the left ಅಲ್ವಾ. ಸೊ ಲೆಫ್ಟ್ ಇಂದ ಏನಾಗ್ತಾ ಇದ್ದಾಳೆ, ಅವಳು 16th ಪೊಸಿಷನ್ ಗೆ ಬರ್ತಾ ಇದ್ದಾಳೆ. ಸೊ ಅಂದ್ರೆ ಏನಾಯ್ತು, from the top, from rank from the top, ಯಾರ್ದು, ತೃಪ್ತಿ ಅದನ್ನ ತಗೊಳ್ತಾ ಇದೀವಿ, ಫ್ರಮ್ ಟಾಪ್. ಸೊ ಏನಾಗ್ತಾ ಇದೆ, 16th ಅಲ್ವಾ. ಸೊ ಫ್ರಮ್ ದಿ ಬಾಟಮ್ ಏನಾಗತ್ತೆ, ರ್ಯಾಂಕ್ ಫ್ರಮ್ ಬಾಟಮ್. ಸೊ ಏನಾಗ್ತಾ ಇದೆ, ಇದು 10 ಅಲ್ವಾ. ಸೊ ಫ್ರಮ್ ದಿ ಟಾಪ್ ಏನಾಗ್ತಾ ಇದೆ, 16th ಪ್ಲೇಸಿಗೆ ಬರ್ತಾ ಇದ್ದಾಳೆ ಅವಳು. ಸೊ ಹಾಗಾದ್ರೆ ಬಾಟಮ್ ಇಂದ ಏನಾಗ್ತಾ ಇದ್ದಾಳೆ, 10 ಪ್ಲೇಸಿಗೆ ಬರಲೇಬೇಕು. ಯಾಕಂದ್ರೆ ಇಲ್ಲಿ ಹೇಮ ರೈಟ್ ಇಂದ 10 ಪ್ಲೇಸ್ ಅಲ್ಲಿ ಇದ್ಲು. ಸೊ ಹಾಗಾಗಿ ಏನಾಗ್ತಾ ಇದೆ, ಮೊದಲ ಅವಳ ಸ್ಥಾನ ಇಲ್ಲಿ 10, ಹೇಮ ಅಲ್ಲಿ ಹೋಗಿದ್ದಾಳೆ ಅಂದ್ರೆ ಸೊ ಅದು 10th ಪ್ಲೇಸ್ ಆಗಿರುತ್ತೆ. ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೋದು ಈಗ. ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ is equal to ಏನಾಗತ್ತೆ, ರ್ಯಾಂಕ್ ಫ್ರಮ್ ದಿ ಟಾಪ್ ಪ್ಲಸ್ ರ್ಯಾಂಕ್ ಫ್ರಮ್ ದಿ ಬಾಟಮ್ ಮೈನಸ್ 1 ಆಗತ್ತೆ. ಸೊ ರ್ಯಾಂಕ್ ಫ್ರಮ್ ದಿ ಟಾಪ್ 16 ಪ್ಲಸ್ ರ್ಯಾಂಕ್ ಫ್ರಮ್ ದಿ ಬಾಟಮ್ ಇಸ್ 10 ಮೈನಸ್ 1 ಆಗತ್ತೆ. ಸೊ ಇದೇನಾಗತ್ತೆ, 16 ಪ್ಲಸ್ 10 ಏನಾಗತ್ತೆ, 26 minus 1. This is equal to 25 ಆಗತ್ತೆ. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ is 25th. ಓಕೆ, ಸೊ ಓನ್ಲಿ ನಾನೇನ್ ಮಾಡಿದ್ದೀನಿ, ಹೇಮಂದು ಪೊಸಿಷನ್ ಅನ್ನು ತಗೊಳ್ಬಹುದು ನೀವು, ಯಾರು ತೃಪ್ತಿ ಪೊಸಿಷನ್ ಕೂಡ ಬೇಕಾದ್ರೂ ತಗೊಳ್ಬಹುದು ನೀವು. ಸೊ ಇದರಿಂದ ನಾವು ಈ ಫಾರ್ಮುಲಾ ಯೂಸ್ ಮಾಡಿ ಏನ್ ಮಾಡಿದ್ವಿ ಮಕ್ಕಳೇ, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಎಸ್ ಕರೆಕ್ಟ್, 25th ಆನ್ಸರ್. ಸೊ ಹಾಗಾದ್ರೆ ಬಿ ಏನಾಗುತ್ತೆ, ಕರೆಕ್ಟ್ ಆನ್ಸರ್ ಆಗತ್ತೆ. ಓಕೆ, ಲುಕ್ ಎಟ್ ದಿ ಕ್ವಶನ್ ನಂಬರ್ 8. Savita is 6 ranks ahead of Savitri
and Savitri has got 25th rank. If there are 45 students in the class, what is the Savitri's rank from the last? Savita's. Okay, Savita's rank from the last. ಸೊ ಸವಿತಾಳು ಸಾವಿತ್ರಿಗಿಂತ 6 ರ್ಯಾಂಕ್ ಕೆಳಗಿದ್ದಾಳೆ ಹಾಗೂ ಸಾವಿತ್ರಿ 25ನೇ ರ್ಯಾಂಕ್ ಪಡೆದಿದ್ದಾಳೆ. ವರ್ಗ ಕೋಣೆಯಲ್ಲಿ 45 ವಿದ್ಯಾರ್ಥಿಗಳಿದ್ದಾರೆ. ಕೆಳಗಿನಿಂದ ಸವಿತಾಳ ರ್ಯಾಂಕ್ ಎಷ್ಟು? ಸೊ ಇಲ್ಲೂ ಕೂಡ ನೀವು ಫಾರ್ಮುಲಾವನ್ನ ಯೂಸ್ ಮಾಡಿ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು ಮಕ್ಕಳೇ. ಸೊ ಟ್ರೈ ಮಾಡ್ತೀರಾ? ಸೊ ಸವಿತಾಳು ಸಾವಿತ್ರಿಗಿಂತ 6 ರ್ಯಾಂಕ್ ಕೆಳಗಿದ್ದಾಳೆ. ಸೊ ಏನಾಗುತ್ತೆ? ಟ್ರೈ ಮಾಡ್ತೀರಾ? ಸವಿತಾಳು ಸಾವಿತ್ರಿಗಿಂತ 6 ರ್ಯಾಂಕ್ ಕೆಳಗಿದ್ದಾಳೆ ಅಂದ್ರೆ ಏನಾಗತ್ತೆ ಹೇಳಿ? ಸವಿತಾಳ ರ್ಯಾಂಕ್ ಏನಾಯ್ತು? ಫ್ರಾಮ್ ದಿ ಟಾಪ್ ಏನಾಗತ್ತೆ? ಸವಿತಾಸ್ ರ್ಯಾಂಕ್ ಫ್ರಾಮ್ ದಿ ಟಾಪ್ ಏನಾಗತ್ತೆ ಹೇಳ್ತೀರಾ? ಸವಿತಾಳ ಸಾವಿತ್ರಿಗಿಂತ 6 ರ್ಯಾಂಕ್ ಕೆಳಗಿದ್ದಾಳೆ ಹಾಗೂ ಸಾವಿತ್ರಿ 25ನೇ ರ್ಯಾಂಕ್ ಪಡೆದಿದ್ದಾಳೆ ಅಂದ್ರೆ ಏನಾಯ್ತು ಹೇಳಿ? 25 ಪ್ಲಸ್ 6. ಸೊ 25ನೇ ರ್ಯಾಂಕ್ ಅಲ್ಲಿ ಯಾರಿದ್ದಾರೆ? ಸಾವಿತ್ರಿ ಇದ್ದಾಳೆ. ಸೊ ಅವಳಿಗಿಂತ 6 ರ್ಯಾಂಕ್ ಏನಾಗಿದ್ದಾಳೆ? ಅವಳು ಕೆಳಗಿದ್ದಾಳೆ ಅಂದ್ರೆ ಏನಾಯ್ತು? ಅವಳ ಪ್ಲೇಸು 31 ಅಲ್ವಾ? ಫ್ರಮ್ ದಿ ಟಾಪ್ ಅಲ್ವಾ? ಸೊ 31 ಆಗತ್ತೆ. ಸೊ ಇಲ್ಲಿ ವರ್ಗ ಕೋಣೆಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ? 45 ಅಂದ್ರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನಾಗತ್ತೆ? 45 ಆಗತ್ತೆ. ಸೊ ಇಲ್ಲಿ ನಾವೇನ್ ಮಾಡ್ಬೇಕಾಗಿದೆ? ಸವಿತಾಳ ರ್ಯಾಂಕ್ ಕೆಳಗಿನಿಂದ ಏನ್ ಬರುತ್ತೆ? ಸೊ ಸವಿತಾಸ್ ರ್ಯಾಂಕ್ ಫ್ರಾಮ್ ಬಾಟಮ್. ಈಸಿ ಇದೆ ಮಕ್ಕಳು. ಸೊ ಈಗ ನೀವು ಈಸಿಯಾಗಿ ಫಾರ್ಮುಲಾ ಯೂಸ್ ಮಾಡಬಹುದು. ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು? 45 is equal to, so 31 from the top plus Savita's rank from bottom minus 1. So iದೇನಾಗುತ್ತೆ? 45 minus 31 plus 1. So ಇದೇನಾಗುತ್ತೆ? Savita's rank from bottom ಆಗತ್ತೆ. So 45 minus 31 ಏನಾಗುತ್ತೆ? 5 minus 1 4, 4 minus 3 14 plus 1. So ಏನಾಗುತ್ತೆ ಮಕ್ಕಳೇ? 15 ಆಗತ್ತೆ. ಎಸ್ ಕರೆಕ್ಟ್. ಸೊ ಸವಿತಾಸ್ ರ್ಯಾಂಕ್ ಫ್ರಮ್ ಬಾಟಮ್ ಇಸ್ 15 ಆಗತ್ತೆ. ಸೊ ಸಿ ಇಸ್ ದಿ ಕರೆಕ್ಟ್ ಆಪ್ಷನ್. ಓಕೆ, ಸೊ ಈಸಿ ಮಕ್ಕಳೇ. ಓಕೆ, ನೆಕ್ಸ್ಟ್ ಹೋಗೋಣ. ಓಕೆ, ದಿ ಕ್ವಶನ್ ನಂಬರ್ 9. In a class of 90 students, there are twice as many girls as boys. Vimala is ranked 25th. There are 8 boys behind her. So what is the number of girls in front of her? 90 ವಿದ್ಯಾರ್ಥಿಗಳು ಇರುವ ಒಂದು ಕೋಣೆಯಲ್ಲಿ ಹುಡುಗರ 2ರಷ್ಟು ಇದ್ದಾರೆ. ವಿಮಲಾ 25ನೇ ರ್ಯಾಂಕ್ ಪಡೆದಿದ್ದಾಳೆ. ಇವಳ ಕೆಳಗೆ 8 ಜನ ಹುಡುಗರಿದ್ದಾರೆ. ಹಾಗಾದರೆ ಇವಳ ಮೇಲೆ ಇರುವ ಹುಡುಗಿಯರ ಸಂಖ್ಯೆ ಎಷ್ಟು? ಸೊ ಇಲ್ಲಿ ನಮ್ಗೆ ಬಾಯ್ಸ್ ಸಂಖ್ಯೆ ಗೊತ್ತಿಲ್ಲ, ಗರ್ಲ್ಸ್ ಸಂಖ್ಯೆ ಗೊತ್ತಿಲ್ಲ, ಬಟ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಗೊತ್ತಿದೆ. ಬಟ್ ಇಲ್ಲಿ ಯಾವ ರೀತಿ ಹೇಳಿದಾರೆ ಅವರು? ಹುಡುಗರ 2ರಷ್ಟು ಇದಾರಂತೆ. ಸೊ ನಾವೇನ್ ಮಾಡೋಣ? ಇಲ್ಲಿ ಬಾಯ್ಸ್ ಅನ್ನ ಎಕ್ಸ್ ಅಂತ ತಗೊಳ್ಳೋಣ. ಸೊ ಎಕ್ಸ್ ಬಾಯ್ಸಸ್ ಇದಾರೆ ಅಂತ ಆದ್ರೆ ಗರ್ಲ್ಸ್ ಏನಾಗತ್ತೆ ಹೇಳಿ? ಬಾಯ್ಸ್ ನ 2 ಪಟ್ಟು 2x ಆಗತ್ತೆ ಮಕ್ಕಳೇ. ಹಾಗಾದ್ರೆ ಸೊ ಬಾಯ್ಸ್ ಮತ್ತು ಗರ್ಲ್ಸ್ ಗಳ ಸೇರಿ ಎಷ್ಟಿದ್ದಾರೆ ಟೋಟಲ್ ಕ್ಲಾಸ್ ಅಲ್ಲಿ? 90 ಇದ್ದಾರೆ. ಹಾಗಾಗಿ x plus 2x is equal to 90 ಆಗತ್ತೆ. ಸೊ 3x is equal to ಏನಾಗತ್ತೆ? 90. ಸೊ x is equal to 90 divided by 3. 3 1s are 3, 30s are. ಸೊ x is equal to ಏನ್ ಬರುತ್ತೆ ಹೇಳಿ? 30 ಬರುತ್ತೆ. ಹಾಗಾದ್ರೆ ಏನ್ ಗೊತ್ತಾಯ್ತು ಇಲ್ಲಿ? ಬಾಯ್ಸ್ ನಂಬರ್ ಎಷ್ಟಿದೆ? ಬಾಯ್ಸ್ 30 ಇದ್ರೆ ಗರ್ಲ್ಸ್ ಏನಾಗ್ತಾ ಇದ್ದಾರೆ ಮಕ್ಕಳೇ? 60 ಆಗ್ತಾ ಇದ್ದಾರೆ. ಹುಡುಗರ 2 ಪಟ್ಟಿದ್ದಾರೆ ಅಂತ ಆಯ್ತು. ಹಾಗಾದ್ರೆ ಬಾಯ್ಸ್ ಸಂಖ್ಯೆ ಗೊತ್ತಾಯ್ತು, ಗರ್ಲ್ಸ್ ಸಂಖ್ಯೆ ಕೂಡ ಗೊತ್ತಾಯ್ತು ನಮ್ಗೆ. ಸೊ ಈಗ ನಾವೇನ್ ಮಾಡೋಣ?
ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು, ವಿಮಲಾ ಈಸ್ ರ್ಯಾಂಕ್ 25th. ಸೊ ಇಲ್ಲಿ ಫ್ರಮ್ 1, 2, 3 ಟೋಟಲ್ ಇಲ್ಲಿ 25th ರ್ಯಾಂಕ್ ಅನ್ನ ಪಡ್ಕೊಂಡಿದ್ದಾಳೆ. ಯಾರು? ವಿಮಲಾ ಅಲ್ವಾ? ಸೊ ವಿಮಲಾ ಫ್ರಮ್ ದಿ ಟಾಪ್ 25ನೇ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದಾಳೆ. ಸೊ ಇವಳ ಕೆಳಗೆ ಅಂದ್ರೆ ಇವಳ ಕೆಳಗಡೆ ಎಷ್ಟಿದ್ದಾರೆ 8 ಜನ ಹುಡುಗರಿದ್ದಾರೆ. ಸೊ ಇದ್ರ ಕೆಳಗೆ ಇವಳ ಕೆಳಗೆ ಎಷ್ಟು ಜನ ಇದ್ದಾರೆ? 8 ಜನ ಬಾಯ್ಸ್ ಇದ್ದಾರೆ. 8 ಬಾಯ್ಸ್ ಇದ್ದಾರೆ ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ 8 ಬಾಯ್ಸ್ ಇದ್ರೆ ಉಳಿದಿದ್ದೇನು? ಗರ್ಲ್ಸ್ ಅಲ್ವಾ? ಸೊ ಹಾಗಾದ್ರೆ ಇವಳ ಕೆಳಗಡೆ ಎಷ್ಟು ಗರ್ಲ್ಸ್ ಇದ್ದಾರೆ ಅಂತ ಆಯ್ತು? 25 - 8 ಮಾಡಿದಾಗ ಎಷ್ಟು ಬರುತ್ತೆ? 17 ಬರುತ್ತೆ. ಹಾಗಾದ್ರೆ ಏನಾಯ್ತು? 17 ಗರ್ಲ್ಸ್ ಇದ್ದಾರೆ ಅಂತ ಆಯ್ತು ಅಲ್ವಾ? ಸೊ ಹಾಗಾದ್ರೆ 1 to 25th. ಸೊ ಇಲ್ಲಿ 25ನೇ ಪ್ಲೇಸ್ ನಲ್ಲಿ ವಿಮಲಾ ಇದ್ದಾಳೆ. ಸೊ ಅವಳಿಗಿಂತ ಕೆಳಗಡೆ ಅಂದ್ರೆ 1 to 24th ಆ ಪ್ಲೇಸ್ ಒಳಗಡೆ ಏನಿದ್ದಾರೆ? 8 ಜನ ಬಾಯ್ಸ್ ಇದ್ದಾರೆ. ಸೊ 8 ಜನ ಬಾಯ್ಸ್ ಇದ್ದಾರೆ ಅಂದ್ರೆ 25 - 8 ಬಾಯ್ಸ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ? 17 ಗರ್ಲ್ಸ್ ಸಿಗ್ತಾರೆ ಮಕ್ಳೆ. ಹಾಗಾದ್ರೆ 1 to 25 ಒಳಗಡೆ 8 ಬಾಯ್ಸ್ ಮತ್ತು 17 ಗರ್ಲ್ಸ್ ಇದ್ದಾರೆ ಮಕ್ಳೆ. ಸೊ ಇಲ್ಲಿ ಟೋಟಲ್ ನಂಬರ್ ಎಷ್ಟು ಹೇಳಿ? 90 ಅಲ್ವಾ? 90 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಆಯ್ತು. ಹಾಗಾದ್ರೆ ಇವಳ ಮೇಲೆ ಇರುವ ಹುಡುಗಿಯರ ಸಂಖ್ಯೆ ಎಷ್ಟು? ಸೊ ಇಲ್ಲಿ ಇವಳ ಕೆಳಗೆ ಅಂದ್ರೆ 90 ತನಕ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಇವಳ ಮೇಲ್ಗಡೆ ಇಲ್ಲಿರುವ ಗರ್ಲ್ಸಿನ ಸಂಖ್ಯೆ ಎಷ್ಟು? ಸೊ ಏನ್ ಮಾಡ್ಬೇಕೀಗ ನಾವು? 17 ಗರ್ಲ್ಸ್ ಆಲ್ರೆಡಿ ಆಗ್ಬಿಟ್ಟಿದ್ದಾರೆ. ಹಾಗಾದ್ರೆ ಟೋಟಲ್ ಕ್ಲಾಸ್ ಅಲ್ಲಿ ಎಷ್ಟು ಜನ ಗರ್ಲ್ಸ್ ಇದ್ರು ಹೇಳಿ? 60 ಗರ್ಲ್ಸ್ ಇದ್ರು ಅಲ್ವಾ? ಸೊ 60 ಗರ್ಲ್ಸ್ ಇದ್ರು. ಸೊ 17 ಗರ್ಲ್ಸ್ ಏನಾಗಿದ್ದಾರೆ? ವಿಮಲಾನ್ಕಿಂತ ಹಿಂದ್ಗಡೆ ಇದ್ದಾರೆ. ವಿಮಲಾನ್ನು ಸೇರಿಸಿ ವಿಮಲಾನ್ ತನಕ 17 ಗರ್ಲ್ಸ್ ಆಗಿ ಹೋಗಿದ್ದಾರೆ. ಹಾಗಾದ್ರೆ ವಿಮಲಾನ್ ನಂತರ ಎಷ್ಟು ಜನ ಗರ್ಲ್ಸ್ ಉಳಿದಂಗಾಯ್ತು ಹೇಳಿ? 60 - 17 ಮಾಡಿದಾಗ ಏನ್ ಬರುತ್ತೆ? 10 - 7 is 3, 5 - 1 is 4. ಹಾಗಾದ್ರೆ ಟೋಟಲ್ ವಿಮಲನ ನಂತರ ಇರುವ ಹುಡುಗಿಯರ ಸಂಖ್ಯೆ ಎಷ್ಟಾಯ್ತು ಮಕ್ಕಳೇ? 43 ಆಯ್ತು. ಸೊ ಬಿ ಏನಾಗತ್ತೆ? ಕರೆಕ್ಟ್ ಆಪ್ಷನ್ ಆಗತ್ತೆ ಮಕ್ಕಳೇ. ಓಕೆ. ಸಪೋಸ್ ಹುಡುಗರನ್ನ ಕೇಳಿದ್ರೆ ಸೊ 8 ಬಾಯ್ಸ್ ವಿಮಲನ್ಕಿಂತ ಹಿಂದಿದ್ರಲ್ವಾ? ಸೊ ಆಕ್ಚುಲಿ ಕ್ಲಾಸ್ ಅಲ್ಲಿ ಇರೋ ಬಾಯ್ಸಸ್ ಎಷ್ಟು? 30. ಸೊ 30 - 8 ಮಾಡಿದಾಗ ಸೊ ರಿಮೈನಿಂಗ್ ಬಾಯ್ಸ್ ವಿಮಲನ ನಂತರ ಇರುವ ಬಾಯ್ಸ್ ಎಷ್ಟು ಅಂತ ಕಂಡು ಹಿಡಿಬಹುದಿತ್ತು. ಬಟ್ ಇಲ್ಲಿ ಏನ್ ಕೇಳಿದ್ದಾರೆ? ಹುಡುಗಿಯರ ಸಂಖ್ಯೆಯನ್ನ ಕೇಳಿದ್ದಾರೆ. Look at the question number 10. M, N, O, P, Q, R are seated in circle facing the center. M and R are sitting next to P, O, comma, M and Q are sitting between P, N. Okay, try madidana between P, N. Then who is sitting after O clockwise? M, N, O, P, Q, R ಗಳು ವೃತ್ತಾಕಾರದಲ್ಲಿ ಕೇಂದ್ರದತ್ತ ಮುಖ ಮಾಡಿ ಕುಳಿತಿದ್ದಾರೆ. ಸೊ ಹೇಗಿದೆ? ಸೊ ಈ ರೀತಿ ಇದೆ. ಇವು ಕೇಂದ್ರದತ್ತ ಮುಖ ಮಾಡಿ ಕುಳಿತುಕೊಂಡಿದ್ದಾರೆ. ಸೊ ಇಲ್ಲಿ ಪಿಒಗಳ ಅಕ್ಕಪಕ್ಕದಲ್ಲಿ ಎಂ ಮತ್ತು ಆರ್ ಕುಳಿತಿದ್ದಾರೆ. ಸೊ ಇಲ್ಲಿ ಪಿಒ, ಸೊ ಇಲ್ಲಿ ಪಿ ಮತ್ತು ಓಗಳು ಕುಳಿತಿದ್ದಾರೆ ಅಂತ ಇಟ್ಕೊಳ್ಳೋಣ. ಸೊ ಇದು ಪಿ ಮತ್ತು ಓ. ಸೊ ಇವರ ಅಕ್ಕಪಕ್ಕದಲ್ಲಿ ಸೊ ಎಂ ಮತ್ತು ಆರ್ ಗಳು. ಸೊ ಇವರ ಇಬ್ಬರ ಅಕ್ಕಪಕ್ಕ ಅಂದ್ರೆ ಇದಾಯ್ತಲ್ವಾ? ಸೊ ಇದು ಮತ್ತೆ ಇದಾಗತ್ತೆ. ಸೊ ಇದೇನಾಗತ್ತೆ? ಎಂ ಮತ್ತು ಆರ್ ಗಳು ಕುಳಿತಿದ್ದಾರೆ. ಸೊ ಹೀಗೆ ಬರ್ಕೊಡ್ಬೋದು. ಪಿ ಓ ನ ಅಕ್ಕಪಕ್ಕದಲ್ಲಿ ಎಂ ಮತ್ತು ಆರ್ ಗಳು ಕುಳಿತಿದ್ದಾರೆ. ಪಿ ಎನ್ ಗಳ ನಡುವೆ ಎಂ ಕ್ಯೂ ಗಳು ಕುಳಿತಿದ್ದಾರೆ. ಪಿ ಮತ್ತು ಎನ್ ಗಳ ನಡುವೆ ಸೊ ಎಲ್ಲಿ ಬರುತ್ತೆ? ಇದು ಇಲ್ಲಿ ಬರುತ್ತೆ. ಎನ್ ಗಳ ನಡುವೆ ಎಂ ಮತ್ತು ಕ್ಯೂ ಗಳು ಅಂದ್ರೆ ಇಲ್ಲಿ ಎಂ ಬಂತಂದ್ರೆ ಸೊ ಇಲ್ಲಿ ಕ್ಯೂ ಬರುತ್ತೆ. ಸೊ ಪಿ ಮತ್ತು ಎನ್ ಗಳ ನಡುವೆ ಎಂ ಕ್ಯೂ ಕುಳಿತಿದ್ದಾರೆ. ಸೊ ಇಷ್ಟು ಗೊತ್ತಾಯ್ತು ನಮಗೆ. ಸೊ ಈ ಸ್ಟೇಟ್ಮೆಂಟ್ ವೈಸ್ ನಾವು ಯಾವ ರೀತಿ ಕುಳಿತಿದ್ದಾರೆ ಅನ್ನೋದನ್ನ ಬಿಡಿಸ್ಕೊಂಡ್ವಿ. ಸೊ ಇಲ್ಲಿ ಕ್ಲಾಕ್ ವೈಸ್ ಅಂದ್ರೆ ಗಡಿಯಾರದ ದಿಕ್ಕು ಅಂದ್ರೆ ಏನಾಯ್ತು ಹೇಳಿ? ಸೊ ಹೀಗ್ ಬರುತ್ತೆ ಅಲ್ವಾ? ಸೊ ಇದು ಗಡಿಯಾರದ ದಿಕ್ಕು. ಹಾಗಾದರೆ ಗಡಿಯಾರದ ದಿಕ್ಕಿನ ನಂತರ ಅಂದ್ರೆ ಹೂ ಈಸ್ ಸಿಟ್ಟಿಂಗ್ ಆಫ್ಟರ್ ಓ?
ಸೊ ಇಲ್ಲಿ ಓ ಬರ್ಬೇಕಿತ್ತು, ನಂತರ ಓ, ಯಾರು ಕುಳಿತಿದ್ದಾರೆ. ಸೊ ಹಾಗಾದ್ರೆ ಏನಾಗತ್ತೆ ಹೇಳಿ, ಗಡಿಯಾರದ ದಿಕ್ಕಿನಲ್ಲಿ ಓನ ನಂತರ ಕುಳಿತುಕೊಂಡವ್ರು ಯಾರು. ಸೊ ಈ ಗಡಿಯಾರದ ದಿಕ್ಕನ್ನ ನೋಡ್ತಾ ಹೋದ್ರೆ ಸೊ ಓನ ನಂತರ ಯಾರು ಕುಳಿತಿದ್ದಾರೆ, ಪಿ ಕುಳಿತಿದ್ದಾರೆ. ಹಾಗಾದ್ರೆ ಏನಾಗತ್ತೆ ಹೇಳಿ, ಪಿ ಆಗತ್ತೆ ಮಕ್ಳು. ಪಿ ಕರೆಕ್ಟ್ ಆಪ್ಷನ್. ಹಾಗಾದ್ರೆ ಪಿ ಇಸ್ ಸಿಟ್ಟಿಂಗ್ ಆಫ್ಟರ್ ಓ ಕ್ಲಾಕ್ ವೈಸ್. ಸೊ ಆಂಟಿ ಕ್ಲಾಕ್ ವೈಸ್ ಆದ್ರೆ ಏನಾಗಿತ್ತು, ಪಿ ನ ನಂತರ ಆಂಟಿ ಕ್ಲಾಕ್ ವೈಸ್ ನೋಡಕ್ ಹೋದ್ರೆ ಸೊ ಆರ್ ಕುಳಿತಿದ್ದಾರೆ ಅಲ್ವಾ. ಸೊ ಓನ ನಂತರ ಯಾರು ಕುಳಿತಿದ್ದಾರೆ, ಆರ್ ಕುಳಿತಿದ್ದಾರೆ ಅಂತ ಹೇಳ್ಬೋದಿತ್ತು ಆಂಟಿ ಕ್ಲಾಕ್ ವೈಸ್ ನೋಡಿದಾಗ. ಓಕೆ, ಸೊ ಇಲ್ಲಿ ಕ್ಲಾಕ್ ವೈಸ್ ಕೊಟ್ಟಿದ್ದಾರೆ, ಹಾಗಾಗಿ ಓನ ನಂತರ ಪಿ ಕುಳಿತಿದ್ದಾರೆ. ಓಕೆ, look at the question number 11. 5 mobiles are placed in a pentagonal shape, namely Vivo, Oppo, Nokia, Samsung and Redmi. Samsung mobile is at the point between Vivo and Nokia mobiles. Oppo mobile is in the middle of Nokia and Redmi mobiles. So when these are arranged alphabetically, starting from the last mobile, which is the mobile in the middle clockwise. ಒಂದು ಪಂಚಭುಜಾಕೃತಿಯ ಆಕಾರದಲ್ಲಿ 5 ಮೊಬೈಲ್ಗಳನ್ನ ಇರಿಸಲಾಗಿದೆ ಅಂತೆ. ಸೊ ಇಲ್ಲಿ ನೆಕ್ಸ್ಟ್ ಪೇಜ್ ಅಲ್ಲಿ ಬರ್ಕೊಳ್ತಾನೆ. ಸೊ ಪಂಚಭುಜಾಕೃತಿ, ಸೊ 5 ಸೈಡ್ಸ್. ಸೊ ಈ ರೀತಿಯಾಗಿ ಮೊಬೈಲ್ಗಳನ್ನ ಇಲ್ಲಿ ಕಾರ್ನರ್ ಅಲ್ಲಿ ಸೆಟ್ ಮಾಡಿದ್ದಾರೆ. ಸೊ ಇಲ್ಲಿ ಇಲ್ಲಿ ಈ ರೀತಿ ಕಾರ್ನರ್ ಅಲ್ಲಿ ಸೆಟ್ ಮಾಡಿದ್ದಾರೆ. ಅದು ಹೇಗಿದೆ, ವಿವೋ ಮತ್ತು ನೋಕಿಯಾ ಮೊಬೈಲ್ಗಳ ನಡುವಿನ ಬಿಂದುವಿನಲ್ಲಿ ಸ್ಯಾಮ್ಸಂಗ್ ಮೊಬೈಲ್ ಇದೆ. ಸೊ ವಿವೋ ಮತ್ತು ನೋಕಿಯಾ ಮೊಬೈಲ್ಗಳ ನಡುವಿನಲ್ಲಿ ಅಂದ್ರೆ ನಾನೇನ್ ಮಾಡ್ತೇನೆ, ಎಲ್ಲಿ ಬೇಕಾದ್ರೂ ಗುರುತಿಸ್ಕೊಳ್ಳಿ ನೀವು. ವಿವೋ ಮತ್ತು ನೋಕಿಯಾ ಮೊಬೈಲಿನ ನಡುವಿನಲ್ಲಿ ಏನಿದೆ ಮಕ್ಕಳೇ, ಸ್ಯಾಮ್ಸಂಗ್ ಇದೆ. ಸೊ ಈ ರೀತಿಯಾಗಿ ಬರ್ಕೊಳ್ತೇನೆ ನಾನು. ಸೊ ವಿವೋ ಮತ್ತು ನೋಕಿಯಾ ಮೊಬೈಲ್. ಸೊ ಇಲ್ಲಿ ಸ್ಯಾಮ್ಸಂಗ್ ಮೊಬೈಲ್ ಈಸ್ ಎಟ್ ದಿ ಪಾಯಿಂಟ್ ಬಿಟ್ವೀನ್ ವಿವೋ ಅಂಡ್ ನೋಕಿಯಾ ಮೊಬೈಲ್ಸ್. ಓಕೆ, ಸೊ ನೆಕ್ಸ್ಟ್ ಸೆಂಟೆನ್ಸ್ ಏನಿದೆ, ನೋಕಿಯಾ ಮತ್ತು ರೆಡ್ಮಿ ಮೊಬೈಲ್ಗಳ ಮಧ್ಯದಲ್ಲಿ ಓಪೋ ಮೊಬೈಲ್ ಇದೆ. ನೋಕಿಯಾ ಮತ್ತು ರೆಡ್ಮಿ ಮೊಬೈಲ್, ನೋಕಿಯಾ ಮತ್ತು ರೆಡ್ಮಿ ಮೊಬೈಲ್ಗಳ ನಡುವೆ ಓಪೋ ಮೊಬೈಲ್ ಇದೆ. ಸೊ ಇಷ್ಟಂತೂ ಗೊತ್ತಾಯ್ತು ನಮ್ಗೆ ಯಾವ್ಯಾವ ಪ್ಲೇಸ್ ಅಲ್ಲಿ ಏನಿದೆ ಅಂತ. ಸೊ ಈಗ ಏನ್ ಮಾಡ್ತಾ ಇದಾರೆ ಇಲ್ಲಿ, ಸೊ ಇದನ್ನ ನಾವು ಈ ಮೊಬೈಲ್, ಹಾಗಾದ್ರೆ ಇವುಗಳನ್ನ ವರ್ಣಮಾಲೆಯ ರೀತಿಯಲ್ಲಿ ಜೋಡಿಸಿ ಬರೆದಾಗ, ಸೊ ಇದನ್ನ ವರ್ಣಮಾಲೆಯ ರೀತಿ ಅಂದ್ರೆ ಅಂತ ಅಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಬರೆದಾಗ ಏನಾಗತ್ತೆ, ಫಸ್ಟ್ ಯಾವ್ದು ಬರುತ್ತೆ, ನೋಕಿಯಾ ಬರುತ್ತೆ. ಸೊ ನೆಕ್ಸ್ಟ್ ಓಪೋ ಬರುತ್ತೆ, ನೆಕ್ಸ್ಟ್ ಪಿ ಆರ್ ಅಲ್ವಾ, ಸೊ ರೆಡ್ಮಿ ಬರುತ್ತೆ. ಸೊ ನೆಕ್ಸ್ಟ್ ಎಸ್ ಬರುತ್ತೆ, ಸ್ಯಾಮ್ಸಂಗ್, ಅಂಡ್ ಲಾಸ್ಟ್ ಯಾವ್ದು ಬರುತ್ತೆ, ವಿವೋ ಬರುತ್ತೆ ಮಕ್ಕಳು. ಸೊ ಇಷ್ಟ ಮಾಡಿದ್ವಾ. ಸೊ ಇಲ್ಲಿ ರೀತಿಯಲ್ಲಿ ಜೋಡಿಸಿ ಬರೆದಾಗ ಕೊನೆಯಲ್ಲಿ ಬರುವ ಮೊಬೈಲ್ ನಿಂದ ಪ್ರಾರಂಭಿಸಿದಾಗ ಗಡಿಯಾರದ ದಿಕ್ಕಿನಲ್ಲಿ ಮಧ್ಯದಲ್ಲಿ ಇರುವ ಮೊಬೈಲ್ ಯಾವುದು. ಸೊ ಏನ್ ಮಾಡೋಣ, ಇಲ್ಲಿ ಕೊನೆಯಲ್ಲಿ ಬರುವ ಮೊಬೈಲ್ ನಿಂದ ಪ್ರಾರಂಭಿಸ್ಬೇಕಂತೆ. ಸೊ ಮತ್ ಇದನ್ನ ಪಂಚಭುಜಾಕೃತಿಯಲ್ಲಿ ಬಿಡಿಸ್ಕೊಂಡ್ರೆ, ಸೊ ಇಲ್ಲಿ ಕೊನೆಯಿಂದ ಸ್ಟಾರ್ಟ್ ಮಾಡ್ಬೇಕು. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ನಾವು, ಹೀಗ್ ಬರ್ಬೇಕು. ಓಕೆ, ಸೊ ಏನಾಗತ್ತೆ, ಸೊ ವಿವೋ, ನೋಕಿಯಾ, ಓಪೋ, ರೆಡ್ಮಿ, ಸ್ಯಾಮ್ಸಂಗ್. ಓಕೆ, ಸೊ ಕೊನೆಯಿಂದ ಸ್ಟಾರ್ಟ್ ಮಾಡಿದ್ದೇವೆ ನಾವು. ಸೊ ಆಗ ಗಡಿಯಾರದ ದಿಕ್ಕಿನಲ್ಲಿ ಚಲಿಸ್ಬೇಕು. ಸೊ ಗಡಿಯಾರದ ದಿಕ್ಕು ಹೀಗಾಯ್ತಲ್ವಾ. ಸೊ ಹೀಗೆ ಚಲಿಸಿದಾಗ ಸೊ ಮಧ್ಯದ ಪ್ಲೇಸ್ ಅಲ್ಲಿ ಯಾವ್ದು ಬರುತ್ತೆ, ಸೊ ಇದು 2, ಸೊ ಇದು 2, ಮಧ್ಯದಲ್ಲಿ ಯಾವ್ದು ಬರುತ್ತೆ ಮಕ್ಕಳೇ, ಓಪೋ ಬರುತ್ತೆ. ಹಾಗಾದ್ರೆ ಏನಾಯ್ತು ಆನ್ಸರು, ಗಡಿಯಾರದ ದಿಕ್ಕಿನಲ್ಲಿ ಮಧ್ಯದಲ್ಲಿ ಇರುವ ಮೊಬೈಲ್ ಯಾವ್ದಾಗತ್ತೆ, ಓಪೋ ಆಗತ್ತೆ. ಸಿ ಏನಾಗತ್ತೆ, ಕರೆಕ್ಟ್ ಆಪ್ಷನ್. ಓಕೆ, look at the question number 12. A farmer has dug a total of 10 lines in his field for planting seeds. So ಇಲ್ಲಿ ಒಬ್ಬ ರೈತನು ತನ್ನ ಹೊಲದಲ್ಲಿ ಬೀಜ ಹಾಕಲು ಒಟ್ಟು 10 ಸಾಲುಗಳನ್ನ ಕೊರೆಸ್ತಾ ಇದ್ದಾನೆ. So in it he sows
chickpeas in the place of prime numbers and wheat in the place of even numbers. He sowed corn in the place of fractional numbers. So what are the seeds he sowed in line 4? ನೋಡಿ, ಒಬ್ಬ ರೈತ ಏನ್ ಮಾಡ್ತಾ ಇದ್ದಾನೆ, ತನ್ನ ಹೊಲದಲ್ಲಿ 10 ಸಾಲುಗಳನ್ನ ಕೊರೆಸಿದ್ದಾನೆ. 1 2 3 4 5 6 7 8 9 10. ಓಕೆ, 1 2 3 4 5 9 10. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಅವಿಭಾಜ್ಯ ಸಂಖ್ಯೆಗಳ ಸಾಲಿನಲ್ಲಿ ಕಡಲೆಯನ್ನ. ಸೊ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನಾಗುತ್ತೆ, ಪ್ರೈಮ್ ನಂಬರ್ಸ್. ಸೊ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು ಮಕ್ಕಳೇ? ಸೊ ಒಂದ್ ಸಂಖ್ಯೆ ಅದು 1 ಇಂದ ಮತ್ತು ಅದೇ ಸಂಖ್ಯೆಯಿಂದ ಡಿವೈಡ್ ಆಗ್ತಾ ಇದ್ರೆ ಸೊ ಅದನ್ನ ಏನಂತ ಹೇಳ್ತೇವೆ ನಾವು, ಅವಿಭಾಜ್ಯ ಸಂಖ್ಯೆ ಅಂತೇವೆ. ಸೊ 2 3 5 7, ಸೊ ಇದನ್ನು ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೇವೆ. ಸೊ ಅದೇ ಸಂಖ್ಯೆಯಿಂದ ಡಿವೈಡ್ ಆಗತ್ತೆ ಮತ್ತು 1 ಇಂದ ಡಿವೈಡ್ ಆಗ್ತಾ ಇರತ್ತೆ. ಸೊ ಅದ್ ಬಿಟ್ಟು ಬೇರೆ ಯಾವ ಸಂಖ್ಯೆಯಿಂದ ಅನ್ನೋದು ಡಿವೈಡ್ ಆಗ್ತಾ ಇರಲ್ಲ ಮಕ್ಕಳೇ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಅವನು, ಕೇವಲ ಅವಿಭಾಜ್ಯ ಸಂಖ್ಯೆಗಳ ಸ್ಥಾನದಲ್ಲಿ ಕಡಲೆಯನ್ನ ಹಾಕ್ತಾ ಇದ್ದಾನೆ. ಹಾಗಾದ್ರೆ ಅವನೇನ್ ಮಾಡ್ತಾ ಇದ್ದಾನೆ, 2ನೇ ಸಾಲಿನಲ್ಲಿ ಕಡಲೆಯನ್ನ ಹಾಕ್ತಾನೆ, 3ನೇ ಸಾಲಿನಲ್ಲಿ ಕಡಲೆಯನ್ನ ಹಾಕ್ತಾನೆ, 4ರಲ್ಲಿ ಹಾಕಲ್ಲ, ಯಾಕಂದ್ರೆ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಇದು ಪ್ರೈಮ್ ನಂಬರ್ ಅಲ್ಲ. ಸೊ 5ನೇ ಸಾಲೆಯಲ್ಲಿ ಕಡಲೆಯನ್ನ ಹಾಕ್ತಾನೆ, 7ನೇ ಸಾಲಿನಲ್ಲಿ ಕಡಲೆಯನ್ನ ಹಾಕ್ತಾನೆ, ಮತ್ 8 ಅಲ್ಲ, 9 ಅಲ್ಲ, 10 ಅಲ್ಲ. ಸೊ ನೆಕ್ಸ್ಟ್ ಏನ್ ಮಾಡ್ತಾ ಇದ್ದಾನೆ, ಸಮಸ್ಥಾನದಲ್ಲಿ ಗೋಧಿಯನ್ನ ಹಾಕ್ತಾ ಇದ್ದಾನೆ. ಸೊ ವೀಟ್ ಇನ್ ದಿ ಪ್ಲೇಸ್ ಆಫ್ ಈವನ್ ನಂಬರ್ಸ್. ಸೊ ಈವನ್ ನಂಬರ್ಸ್ ಯಾವ್ದಾಗತ್ತೆ, 2 ಅಲ್ವಾ. ಸೊ ಇಲ್ಲಿ 2ನೇ ಸ್ಥಾನದಲ್ಲಿ ಗೋಧಿ, 4th ಪ್ಲೇಸ್ ಅಲ್ಲಿ ಗೋಧಿ ಹಾಕ್ತಾನೆ, 6th ಪ್ಲೇಸ್ ಅಲ್ಲಿ ಗೋಧಿ ಹಾಕ್ತಾನೆ, 8th ಪ್ಲೇಸ್ ಅಲ್ಲಿ ಗೋಧಿ ಹಾಕ್ತಾನೆ, 10th ಪ್ಲೇಸ್ ಅಲ್ಲಿ ಗೋಧಿಯನ್ನ ಹಾಕ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಏನಾಗ್ತಾ ಇದೆ, ಭಾಜ್ಯ ಸಂಖ್ಯೆಗಳ ಸ್ಥಾನದಲ್ಲಿ ಜೋಳವನ್ನ ಬಿತ್ತಾ ಇದ್ದಾನೆ. ಸೊ ಇಲ್ಲಿ he sowed corn in the place of fractional numbers. ಸೊ ಇಲ್ಲಿ ಭಾಜ್ಯ ಸಂಖ್ಯೆಗಳಂದ್ರೆ ಭಾಗವಾಗುವ ಸಂಖ್ಯೆಗಳು. ಸೊ ಇದೇನಾಗತ್ತೆ ಹೇಳಿ, ಸೊ ಇದು ಯಾವುದು, 4th ಪ್ಲೇಸ್ ಸ್ಥಾನದಲ್ಲಿ ಜೋಳವನ್ನ ಹಾಕ್ತಾನೆ. ಸೊ ಅದೇ ರೀತಿ 6 ಆಗತ್ತೆ, ಭಾಗವಾಗತ್ತೆ, ಭಾಜ್ಯ ಸಂಖ್ಯೆ ಆಗತ್ತೆ. ಸೊ 8th ಪ್ಲೇಸ್ ಅಲ್ಲಿ ಕೂಡ ಜೋಳವನ್ನ ಹಾಕ್ತಾನೆ, 9th ಪ್ಲೇಸ್ ಅಲ್ಲಿ ಕೂಡ ಜೋಳವನ್ನ ಹಾಕ್ತಾನೆ, 10th ಪ್ಲೇಸ್ ಅಲ್ಲಿ ಕೂಡ ಜೋಳವನ್ನ ಹಾಕ್ತಾನೆ. ಹಾಗಾದ್ರೆ ಇಲ್ಲಿ 4ನೇ ಸಾಲಿನಲ್ಲಿ ಅವನು ಬಿತ್ತಿದ ಬೀಜಗಳು. ಸೊ 4ನೇ ಸ್ಥಾನದಲ್ಲಿ ಏನನ್ನು ಬಿತ್ತಿದ್ದಾನೆ ಮಕ್ಕಳೇ, ಗೋಧಿ ಮತ್ತೆ ಜೋಳವನ್ನ ಮಾತ್ರ ಬಿತ್ತಿದ್ದಾನೆ. ಸೊ ಯಾಕಂದ್ರೆ ಇದು ಏನಾಗತ್ತೆ ಹೇಳಿ, 4 ಭಾಜ್ಯ ಸಂಖ್ಯೆ ಮತ್ತು ಸಮ ಸಂಖ್ಯೆ. ಸೊ ಈ 4th ಪ್ಲೇಸ್ ಅಲ್ಲಿ ಏನ್ ಮಾಡಿದಾನೆ, ಜೋಳ ಮತ್ತು ಗೋಧಿಯನ್ನ ಹಾಕಿದಾನೆ ಮಕ್ಕಳೇ. ಹಾಗಾದ್ರೆ ಏನಾಗತ್ತೆ, ಸಿ ಏನಾಗತ್ತೆ, ಕರೆಕ್ಟ್ ಆಪ್ಷನ್ ಆಗತ್ತೆ. ಓಕೆ, look at the question number 13. A mobile number has the first fractional number in the first fractional number position, the first perfect number in the first perfect number position, the first 2 numbers 3 times the last place from the left. ಸೊ ಇಲ್ಲಿ ಒಂದು ಮೊಬೈಲ್ ಸಂಖ್ಯೆಯಲ್ಲಿ ಮೊದಲ ಭಾಜ್ಯ ಸಂಖ್ಯೆ ಸ್ಥಾನದಲ್ಲಿ ಮೊದಲ ಭಾಜ್ಯ ಸಂಖ್ಯೆ, ಮೊದಲ ಪರಿಪೂರ್ಣ ಸಂಖ್ಯೆಯ ಸ್ಥಾನದಲ್ಲಿ ಮೊದಲ ಪರಿಪೂರ್ಣ ಸಂಖ್ಯೆ ಇದೆ. 2ರಿಂದ ಕೊನೆಯ ಸ್ಥಾನದ 3 ಪಟ್ಟು ಮೊದಲ 2 ಸಂಖ್ಯೆಗಳಿವೆ. ಅಂದ್ರೆ ಏನಾಗತ್ತೆ, ಆನ್ಸರ್ ಅನ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ಮೊದಲೆರಡು, ದ ಫಸ್ಟ್ 2 numbers 3 times ದಿ ಲಾಸ್ಟ್ ಪ್ಲೇಸ್ ಫ್ರಮ್ ದಿ ಲೆಫ್ಟ್ ಅಂತೆ. ಸೊ ಇಲ್ಲಿ ಫಸ್ಟ್ ಅಬ್ಸರ್ವ್ ಮಾಡಿ, ಫಸ್ಟ್ ಪ್ಲೇಸ್ ಏನಿದೆ ಮಕ್ಕಳೇ, 99 ಇದೆ ಅಲ್ವಾ. ಸೊ 99 ಏನಿದೆ, ಸೊ ಲಾಸ್ಟ್ ಪ್ಲೇಸ್ ನೋಡಿ 33 ಇದೆ. ಸೊ ಇದರ 3 ಪಟ್ಟು ಮೊದಲನೇ ಸ್ಥಾನದಲ್ಲಿ ಇದೆ. ಅಂದ್ರೆ ಈ ಸ್ಟೇಟ್ಮೆಂಟ್ ಗೆ ಹೊಂದಿಕೆ ಆಗ್ತಾ ಇದೆ ಇದು. ಹಾಗಾದ್ರೆ ಇದು ಫಸ್ಟ್ ಸ್ಟೇಟ್ಮೆಂಟ್ ಏನಾಯ್ತು, ಕರೆಕ್ಟ್ ಆಗ್ತಾ ಇದೆ ಇದಕ್ಕೆ, ಹೇಗೆ ಮೊದಲ 2ರಿಂದ ಕೊನೆಯ ಸ್ಥಾನದ 3 ಪಟ್ಟು ಮೊದಲ 2 ಸಂಖ್ಯೆಗಳಿದೆ, ಸರಿ ಆಯ್ತು. ಭಾಜ್ಯ ಸಂಖ್ಯೆಯ ಅರ್ಧದಷ್ಟು ಭಾಜ್ಯ ಸಂಖ್ಯೆಯ ಅಕ್ಕಪಕ್ಕದಲ್ಲಿದೆ. ಸೊ ಇಲ್ಲಿ ನೋಡಿ, ಭಾಜ್ಯ ಸಂಖ್ಯೆ 4 ಅನ್ನೋದು ಡಿವೈಡ್ ಆಗತ್ತೆ ಅಲ್ವಾ. ಸೊ ಫ್ರಾಕ್ಷನಲ್ ನಂಬರ್. ಸೊ ಇದರ ಅಕ್ಕಪಕ್ಕದಲ್ಲಿ ಏನಿದೆ, ಅದರ ಅರ್ಧದಷ್ಟು. ಸೊ ಇದು ಕೂಡ ಸ್ಯಾಟಿಸ್ಫೈ ಆಗತ್ತೆ. 4 ನ ಅರ್ಧ ಏನಾಗಿದೆ ಮಕ್ಕಳೇ, 2 ಅಲ್ವಾ. ಸೊ ಹಾಗಾದ್ರೆ ಇದು ಕೂಡ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಸ್ಯಾಟಿಸ್ಫೈ ಆಗ್ತಾ ಇದೆ.
ಅಕ್ಕಪಕ್ಕದಲ್ಲಿ. ಪರಿಪೂರ್ಣ ಸಂಖ್ಯೆಯ ಅರ್ಧದಷ್ಟು ಕೊನೆಯ 2 ಸ್ಥಾನದಲ್ಲಿದೆ. ಸೊ ಇದು ಕೂಡ 99. ಸೊ ಇದು ಪರಿಪೂರ್ಣ ಸಂಖ್ಯೆ ಅಲ್ವಾ. ಸೊ 9 ಅಂದ್ರೆ 3 into 3 ಏನಾಗತ್ತೆ ಹೇಳಿ 9 ಆಗತ್ತೆ. ಸೊ ಇದೊಂದು ಪರಿಪೂರ್ಣ ಸಂಖ್ಯೆ. ಅದೇ ರೀತಿ 9 ಸೆಕೆಂಡ್ ಪ್ಲೇಸ್ ನೋಡಿ 9. ಸೊ ಇದು ಒಂದು ಪರಿಪೂರ್ಣ ಸಂಖ್ಯೆ, ಯಾಕಂದ್ರೆ ಇದು 3 into 3 ಏನಾಗತ್ತೆ ಹೇಳಿ 9 ಆಗತ್ತೆ. ಸೊ ಈ ಪರಿಪೂರ್ಣ ಸಂಖ್ಯೆಯ ಅರ್ಧದಷ್ಟು ಕೊನೆಯ 2 ಸ್ಥಾನ ಅಂದ್ರೆ 3 3 ಸರಿ ಇದೆ. ಸೊ 3ನೇ ಸ್ಟೇಟ್ಮೆಂಟ್ ಕೂಡ ಸರಿ ಆಗ್ತಾ ಇದೆ. ಸೊ ನೆಕ್ಸ್ಟ್ ಏನಿದೆ, 5 ಮತ್ತು 6ನೆಯ ಸ್ಥಾನದ ಅಂಕಿಗಳ ಮೊತ್ತ ಮತ್ತು ವ್ಯತ್ಯಾಸ 7 ಮತ್ತು 8ನೆಯ ಸ್ಥಾನದಲ್ಲಿದೆ. ಸೊ ನೋಡಿ 5 ಮತ್ತು 6ನೆಯ ಸ್ಥಾನ ನೋಡಿ 1 2 3 4 5. 5 ಮತ್ತು 6ನೆಯ ಸ್ಥಾನ ಅಂದ್ರೆ 2 ಮತ್ತು 6 ಆಯ್ತು. ಸೊ ಇವುಗಳ ಮೊತ್ತ ಏನಾಗತ್ತೆ 8, ವ್ಯತ್ಯಾಸ ಏನಾಗತ್ತೆ 4. ಸೊ ಇವುಗಳ ಮೊತ್ತ ಮತ್ತು ವ್ಯತ್ಯಾಸಗಳು 7ನೇ ಮತ್ತು 8ನೇ ಸ್ಥಾನದಲ್ಲಿದೆ. ಸೊ ಇದು ಕೂಡ ಸ್ಯಾಟಿಸ್ಫೈ ಆಗ್ತಾ ಇದೆ. ಹಾಗಾದ್ರೆ ಆ ಮೊಬೈಲ್ ಸಂಖ್ಯೆ ಯಾವ್ದಾಗತ್ತೆ ಹೇಳಿ 9924268433 ಆಗತ್ತೆ ಮಕ್ಕಳೇ. ಸೊ ಎ ಕೂಡ ಏನಾಗತ್ತೆ ಸರಿಯಾದ ಆಪ್ಷನ್ ಆಗತ್ತೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ ಅನ್ನ ನೋಡ್ತಾ ನೀವು ಆನ್ಸರ್ ಅನ್ನ ಟ್ಯಾಲಿ ಮಾಡ್ಕೊತಾ ಹೋಗ್ಬೇಕು ಮಕ್ಕಳೇ. ಫಸ್ಟ್ ಆಗಿಲ್ಲ ಅಂದ್ರೆ ಸೆಕೆಂಡಿಗೆ ನೋಡ್ಬೇಕು, ಸೆಕೆಂಡ್ ಆಗಿಲ್ಲ ಅಂದ್ರೆ ಥರ್ಡ್ಗೆ ಟ್ಯಾಲಿ ಮಾಡ್ತಾ ಹೋಗ್ಬೇಕು ಮಕ್ಕಳೇ, ಇಷ್ಟೇ. ಓಕೆ, ಸೊ ಹಾಗಾದ್ರೆ ಕರೆಕ್ಟ್ ಆಪ್ಷನ್ ಇಸ್ ಎ ಆಗತ್ತೆ. ಸೊ ಲಾಸ್ಟ್ ಕ್ವಶನ್, ಕೆಳಗಿನ ಮಾಹಿತಿಯನ್ನು ಎಚ್ಚರಿಕೆಯಿಂದ ಅಧ್ಯಯನ ಮಾಡಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಸ್ಟಡಿ ದ ಫಾಲೋವಿಂಗ್ ಇನ್ಫಾರ್ಮೇಶನ್ಸ್ ಕೇರ್ಫುಲಿ ಅಂಡ್ ಆನ್ಸರ್ ದ ಬಿಲೋ ಕ್ವೆಶನ್ಸ್. 12 students are sitting on the school ground and facing each other in a row 1. ಹೇಗಿದ್ದಾರೆ 12 ಜನ ಮಕ್ಕಳುಗಳು. ಸೊ ಈ ರೀತಿಯಾಗಿ ಫ್ರಂಟ್ ಮುಖಗಳನ್ನ ಫೇಸ್ ಟು ಫೇಸ್ ಕೂತ್ಕೊಂಡಿದ್ದಾರೆ. ಸೊ ಇಲ್ಲಿ 6 ಜನ ಇದ್ದಾರೆ, 1 2 3 4 5 6. ಸೊ ಇಲ್ಲಿ 6 ಜನ ಇದ್ದಾರೆ, 4 5 6. ಓಕೆ, ಸೊ ಫೇಸ್ ಟು ಫೇಸ್ ಸೊ ಈ ರೀತಿಯಾಗಿ ಕೂತ್ಕೊಂಡಿದ್ದಾರೆ. ಫಸ್ಟ್, ಸೆಕೆಂಡ್ ಪ್ಲೇಸ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್. ಸೊ ಹಿಯರ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್. ಸೊ ರೈಟ್ ಇದ್ದ ಹಾಕೊಂಡಿದ್ದಾನೆ. ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಅನ್ನ ನೋಡೋಣ. ಇಲ್ಲಿ ಝೆಡ್ಗಳು ಉತ್ತರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ. ಎ ಬಿ ಸಿ ಡಿ ಇ ಮತ್ತು ಎಫ್ ಗಳು ದಕ್ಷಿಣಕ್ಕೆ ಮುಖ ಮಾಡಿದ್ದಾರೆ. ಎರಡನೇ ಸಾಲುಗಳಲ್ಲಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಗಳು ಉತ್ತರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ. ಸೊ ಅಂದ್ರೆ ಏನಾಯ್ತು, ಸೊ ಇಲ್ಲಿ ಹೀಗಿದೆ. ಸೊ ಇಲ್ಲಿದ್ದಾರಲ್ಲ, ಸೊ ಎಕ್ಸ್ ವೈ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಗಳು ಹೀಗೆ ಮುಖ ಮಾಡ್ಕೊತಿದ್ದಾರೆ. ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಗಳು ಹೀಗೆ ಮುಖ ಮಾಡಿದ್ದಾರೆ. ಸೊ ಇಲ್ಲಿ ಎ ಬಿ ಸಿ ಡಿ ಇ ಎಫ್ ಗಳು ಈ ರೀತಿಯಾಗಿ ಮುಖ ಮಾಡಿದ್ದಾರೆ, ಈ ರೀತಿಯಾಗಿ ಮುಖ ಮಾಡ್ಕೊಂಡು ಕೂತಿದ್ದಾರೆ. ಓಕೆ, ದಕ್ಷಿಣಕ್ಕೆ ಮುಖ ಮಾಡಿ ಕೂತಿದ್ದಾರೆ. ಸೊ ಇಷ್ಟು ಇನ್ಫಾರ್ಮೇಶನ್ ಗೊತ್ತಾಯ್ತು. ಸೊ ನೆಕ್ಸ್ಟ್ ಏನಿದೆ ಇಲ್ಲಿ, ಈ ಝೆಡ್ ಗಳು ಉತ್ತರಕ್ಕೆ ಮುಖ ಮಾಡಿ ಕೂತ ಸಾರಿ ಓಕೆ ಎಕ್ಸ್ ನ ಎಡಭಾಗದಲ್ಲಿ 3ನೆಯ ಸ್ಥಾನದಲ್ಲಿರುವ ವ್ಯಕ್ತಿಯ ಎದುರು ಈ ಕುಳಿತಿರುತ್ತಾನೆ. ಸೊ ಇಲ್ಲಿ ಈ ಸಿಟ್ಸ್ ಅಪೋಸಿಟ್ ಟು ದಿ ಒನ್ ಹೂ ಸಿಟ್ ದರ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಎಕ್ಸ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಗೊತ್ತಾಗ್ತಾ ಇಲ್ಲ, ಐದರ್ ಇ ಆರ್ ಎಕ್ಸ್ ಆರ್ ಸಿಟ್ಟಿಂಗ್ ಎಟ್ ದಿ ಎಂಡ್ ಆಫ್ ದಿ ರೋ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು, ಇ ಅಥವಾ ಎಕ್ಸ್ ನ ಸಾಲಿನ ಕೊನೆಯಲ್ಲಿ ಕುಳಿತಿದ್ದಾನೆ. ಸೊ ಇನ್ನೇನ್ ಮಾಡೋಣ ನಾವು, ಇ ಅಥವಾ ಎಕ್ಸ್ ಅನ್ನ ಕೊನೆಯ ಸ್ಥಾನದಲ್ಲಿ ಹಾಕೋಣ. ಸೊ ಇಲ್ಲಿ ಇ ಅನ್ನ ಕೊನೆಯ ಸ್ಥಾನದಲ್ಲಿ ಹಾಕ್ಲಿಕ್ಕೆ ಆಗಲ್ಲ ಮಕ್ಕಳೇ, ಯಾಕಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಈ ಸಿಟ್ಸ್ ಅಪೋಸಿಟ್ ಟು ದಿ ಒನ್ ಹೂ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಟು ಎಕ್ಸ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಸೊ ಇಲ್ಲಿ ಇ ಅನ್ನ ಲಾಸ್ಟ್ ಹಾಕಲ್ಲ. ಸೊ ಎಕ್ಸ್ ಅನ್ನ ಏನ್ ಮಾಡೋಣ, ಲಾಸ್ಟ್ ಪೊಸಿಷನ್ ಗೆ ತಗೊಂಡ್ ಬರೋಣ. ಸೊ ಏನಾಗತ್ತೆ ಇಲ್ಲಿ, ಎಕ್ಸ್ ನ ಎಡಭಾಗದಲ್ಲಿ 3ನೆಯ ಸ್ಥಾನದಲ್ಲಿ, ಅಂದ್ರೆ ಎಕ್ಸ್ ಇಲ್ಲಿದ್ದಾನೆ ಅಂದ್ರೆ ಕೊನೆಯ ಸ್ಥಾನದಲ್ಲಿ ಇದ್ದಾನೆ. ಸೊ ಇವನ ಎಡಭಾಗ, ಸೊ ಇದು ಲೆಫ್ಟ್ ಬಲಭಾಗ ಆಗತ್ತೆ, ಇದು ಎಡಭಾಗ. ಎಡಭಾಗದ 3ನೆಯ ಸ್ಥಾನ ಏನಾಗತ್ತೆ ಹೇಳಿ, 1 2 3. ಸೊ 3ನೆಯ ಸ್ಥಾನದ ವ್ಯಕ್ತಿಯ ಎದುರು, ಈ 3ನೇ ಸ್ಥಾನದಲ್ಲಿ ಕೂತಿದ್ದಾನಲ್ವಾ, ಸೊ ಅವನ ಎದುರು ಯಾರಿದ್ದಾರೆ,
ಇ ಇದಾರೆ. ಹಾಗಾದ್ರೆ ಇದೇನಾಗತ್ತೆ, ಹೀಗ್ ಬರತ್ತೆ. ಇಷ್ಟ ಇನ್ಫಾರ್ಮೇಶನ್ ಗೊತ್ತಾಯ್ತು ನಮ್ಗೆ. ಓಕೆ, ಸೊ ನೆಕ್ಸ್ಟ್ ಏನಿದೆ, ಇ ಮತ್ತು ಇ ಅಥವಾ ಎಕ್ಸ್ ಸಾಲಿನ ಕುಳಿತಿದ್ದಾನೆ. ಇ ಮತ್ತು ಎಫ್ ಗಳ ನಡುವೆ ಒಬ್ಬ ವ್ಯಕ್ತಿ ಮಾತ್ರ ಕುಳಿತುಕೊಂಡಿದ್ದಾನೆ. ಇ ಮತ್ತು ಎಫ್ ಗಳ ನಡುವೆ ಒಬ್ಬ ವ್ಯಕ್ತಿ ಮಾತ್ರ ಕುಳಿತುಕೊಂಡಿದ್ದಾನೆ. ಹಾಗಾದ್ರೆ ಇ ಮತ್ತು ಎಫ್ ಅಲ್ವಾ? ಸೊ ಒಂದು ಎಫ್ ಇಲ್ಲಿ ಬರ್ಬೋದು ಅಥವಾ ಎಫ್ ಇಲ್ಲಿ ಬರ್ಬೋದು ಅಲ್ವಾ? ಸೊ ಇದನ್ನ ಗೆಸ್ ಮಾಡ್ತಾ ಇದ್ದೇವೆ ನಾವು, ಎಕ್ಸಾಕ್ಟ್ ಆಗಿ ಹೇಳ್ತಾ ಇಲ್ಲ, ಎಲ್ಲಿ ಬೇಕಾದ್ರೂ ಬರ್ಬೋದು. ಸೊ ಇ ಮತ್ತು ಎಫ್ ಗಳ ನಡುವೆ ಒಬ್ಬ ವ್ಯಕ್ತಿ ಮಾತ್ರ ಕುಳಿತಿದ್ದಾನೆ ಅಲ್ವಾ? ಸೊ ಹಾಗಾದ್ರೆ ಎಫ್ ಇಲ್ಲಿ ಹಾಕೋಣ ಅಥವಾ ಇಲ್ಲಿ, ಎರಡು ಕಡೆ ಬರ್ತಿರ್ತೇನೆ. ಸೊ ಎಫ್ ಇಲ್ಲಿ ಅಥವಾ ಇಲ್ಲಿ ಬರುತ್ತೆ. ಓಕೆ, ಸರಿ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಗೆ ಹೋಗೋಣ. ನೋಡಿ ನೆಕ್ಸ್ಟ್, ಎಫ್ ನ ಎಡಭಾಗದಲ್ಲಿರುವವರ ಸಂಖ್ಯೆ, ಸೊ ಎಫ್ ನ ಎಡಭಾಗದಲ್ಲಿರುವವರ ಸಂಖ್ಯೆ ಮತ್ತು ಝೆಡ್ ನ ಬಲಭಾಗದಲ್ಲಿರುವವರ ಸಂಖ್ಯೆ ಒಂದೇ ಆಗಿದೆ. ಸೊ ಎಫ್ ನ ಎಡಭಾಗ, ಸೊ ಅಂದ್ರೆ ಏನಾಯ್ತು, ಎಫ್ ನ ಎಡಭಾಗ ಇದಲ್ವಾ? ಸೊ ಇದು ಎಫ್ ನ ಎಡಭಾಗ ಅಂದ್ರೆ ಇದು ಈ ಸಂಖ್ಯೆ ಮತ್ತು ಝೆಡ್ ನ ಬಲಭಾಗ. ಸೊ ಇಲ್ಲಿ ಝೆಡ್ ನಮ್ಗೆ ಗೊತ್ತಿಲ್ಲ, ಸೊ ಎಲ್ಲಿದೆ ಅಂತ. ಸೊ ಎಫ್ ನ ಬಲಭಾಗ ಅಂದ್ರೆ ಇದಾಗತ್ತೆ. ಸೊ ಎಡಭಾಗದಲ್ಲಿರುವ ಸಂಖ್ಯೆ ಮತ್ತು ಝೆಡ್ ನ ಬಲಭಾಗ. ಸೊ ಅಂದ್ರೆ ಏನಾಗತ್ತೆ, ಸೊ ಇಲ್ಲಿ ಝೆಡ್ ಬರ್ಬೋದು. ಯಾಕಂದ್ರೆ ಇಲ್ಲಿ ಝೆಡ್ ಯಾಕೆ ಬರುತ್ತೆ ಹೇಳಿ, ಎಫ್ ನ ಬಲಭಾಗ ಮತ್ತು ಝೆಡ್ ನ ಬಲಭಾಗ ಏನಾಗ್ತಾ ಇದೆ ಹೇಳಿ, ಒನ್ ಪ್ಲೇಸ್ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಝೆಡ್ ನ ಬಲಭಾಗ ಮತ್ತು ಎಫ್ ನ ಬಲಭಾಗದಲ್ಲಿರುವ ಸಂಖ್ಯೆಗಳೇನಾಗ್ತಾ ಇದೆ, ಈಕ್ವಲ್ ಆಗ್ತಾ ಇದೆ. ಸೊ ಇಲ್ಲೂ ಕೂಡ ಬರ್ಬೋದು, ಎಫ್ ನ ಎಡಭಾಗದಲ್ಲಿರುವ ಸಂಖ್ಯೆ ಮತ್ತು ಝೆಡ್ ನ ಬಲಭಾಗದಲ್ಲಿರುವ ಸಂಖ್ಯೆ. ಸೊ ಇಲ್ಲೂ ಕೂಡ ಝೆಡ್ ಬರ್ಬೋದು ಮಕ್ಕಳೇ. ಸೊ ಹಾಗಾಗಿ ಎಫ್ ನ ಬಲಭಾಗ ಮತ್ತು ಝೆಡ್ ನ ಬಲಭಾಗ ಯಾವ್ದಾಗ್ತಾ ಇದೆ, 5th ಪ್ಲೇಸ್ ಆಗ್ತಾ ಇದೆ ಅಲ್ವಾ? ಸೊ ಹಾಗಾಗಿ ಝೆಡ್ ಇಲ್ಲೂ ಕೂಡ ಬರ್ಬೋದು, ಸೊ ಇಲ್ಲೂ ಕೂಡ ಬರ್ಬೋದು ಝೆಡ್. ಓಕೆ, ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಗೆ ಹೋಗೋಣ. ಸೊ ಇದಾಯ್ತಲ್ವಾ? ಸೊ ಎಫ್ ನ ಎಡಭಾಗದಲ್ಲಿರುವ ಸಂಖ್ಯೆ ಮತ್ತು ಝೆಡ್ ನ ಬಲಭಾಗದಲ್ಲಿರುವ ಸಂಖ್ಯೆ ಒಂದೇ ಆಗಿದೆ. ಆಯ್ತು. ಎ ನ ಎದುರಿಗಿರುವ ವ್ಯಕ್ತಿ ಮತ್ತು ಝೆಡ್ ನ ನಡುವೆ ಕೇವಲ ಇಬ್ಬರು ವ್ಯಕ್ತಿಗಳು ಕುಳಿತಿದ್ದಾರೆ. ಸೊ ನೋಡಿ, ಎ ನ ಎದುರಿಗಿರುವ ವ್ಯಕ್ತಿ ಮತ್ತು ಝೆಡ್ ನ ನಡುವೆ, ಸೊ ಎ ನ ಎದುರಿಗಿರುವ ವ್ಯಕ್ತಿ ಮತ್ತು ಝೆಡ್ ನ ನಡುವೆ ಇಬ್ಬರು ಕುಳಿತಿದ್ದಾರೆ. ಸೊ ಇಲ್ಲಿ ಝೆಡ್ ಬಂದ್ರೆ ಸೊ ಇದೇನಾಗತ್ತೆ ಹೇಳಿ, ಎ ನ ಎದುರು. ಸೊ ಇಲ್ಲಿ ಎ ಹಾಕಿದ್ರೆ ಸೊ ಇಲ್ಲಿ ಎ ನ ಎದುರಿಗಿರುವ ವ್ಯಕ್ತಿ, ಸೊ ಎ ನ ಎದುರಿಗಿರುವ ವ್ಯಕ್ತಿ ಮತ್ತು ಝೆಡ್ ಗಳ ನಡುವೆ ಏನಾಗಿರ್ತಾರೆ, ಎರಡು ವ್ಯಕ್ತಿಗಳು ಮಾತ್ರ ಕುಳಿತಿದ್ದಾರೆ. ಸೊ ಅಂದ್ರೆ ಇಲ್ಲಿ ಝೆಡ್ ಬರೋಕ್ ಚಾನ್ಸೇ ಇಲ್ಲ. ಹಾಗಾದ್ರೆ ಝೆಡ್ ಏನಾಗತ್ತೆ ಮಕ್ಕಳೇ, ಇಲ್ಲೇ ಬರುತ್ತೆ. ಎ ನ ಎದುರಿಗಿರುವ ವ್ಯಕ್ತಿ ಮತ್ತು ಝೆಡ್ ಗಳ ನಡುವೆ ಎರಡು ವ್ಯಕ್ತಿಗಳು ಮಾತ್ರ ಕುಳಿತಿದ್ದಾರೆ. ಸೊ 1, 2. ಸೊ ಇದು ಕರೆಕ್ಟ್ ಆಗತ್ತೆ. ಹಾಗಾದ್ರೆ ಎ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಝೆಡ್ ಏನ್ ಬರುತ್ತೆ, ಇಲ್ಲೇ ಬರುತ್ತೆ ಮಕ್ಕಳೇ. ಓಕೆ, ಸೊ ನೆಕ್ಸ್ಟ್, ಹಾಗಾದ್ರೆ ಝೆಡ್ ಇಲ್ಲಿ ಬಂತು ಅಂದ್ರೆ ಎಫ್ ಏನಾಗ್ಬೇಕು ಮಕ್ಕಳೇ, ಇಲ್ಲಿ ಬರ್ಲೇಬೇಕು. ಯಾಕಂದ್ರೆ ಝೆಡ್ ಮತ್ತು ಎಫ್ ಗಳು ಏನಾಗುತ್ತೆ, ಇವುಗಳ ಎಫ್ ನ ಎಡಭಾಗದಲ್ಲಿರುವ ವ್ಯಕ್ತಿ ಮತ್ತು ಝೆಡ್ ನ ಬಲಭಾಗದಲ್ಲಿರುವ ವ್ಯಕ್ತಿಗಳ ಸಂಖ್ಯೆ ಏನಾಗಿದೆ ಮಕ್ಕಳೇ, ಒಂದೇ ಆಗಿದೆ. ಅಂದ್ರೆ 1 ಪ್ಲೇಸ್, ಇದು ಕೂಡ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. ಹಾಗಾಗಿ ಎಫ್ ಕೆಳಗಡೆ ಝೆಡ್ ಬರ್ಲೇಬೇಕು. ಹಾಗಾದ್ರೆ ಎಫ್ ಇಲ್ಲಿ ಬರುತ್ತೆ, ಝೆಡ್ ಇಲ್ಲಿ ಬರುತ್ತೆ ಮಕ್ಕಳೇ. ಸೊ ಇಷ್ಟು ಕನ್ಫರ್ಮ್ ಆಯ್ತಾ? ಸೊ ನೆಕ್ಸ್ಟ್ ಹೋಗೋಣ. ವಾಯ್ ಮತ್ತು ಝೆಡ್ ತಕ್ಷಣದ ನೆರೆಹೊರೆಯವರಲ್ಲ. ಸೊ ವಾಯ್ ಮತ್ತು ಝೆಡ್ ತಕ್ಷಣದ
ನೆರೆಹೊರೆಯವರಲ್ಲ, ಅಂದ್ರೆ ಅಕ್ಕಪಕ್ಕದವರಲ್ಲ, y ಮತ್ತು z ಗಳು. ಹಾಗಾದ್ರೆ y ಇಲ್ಲಿ ಬರಕ್ ಚಾನ್ಸ್ ಇಲ್ಲ ಅಲ್ವಾ? ಓಕೆ, ಸೊ ನೆಕ್ಸ್ಟ್ ಈ ಸ್ಟೇಟ್ಮೆಂಟ್ ಇಂದ ನಮ್ಗೆ ಇಲ್ಲಿ y ಎಲ್ಲಿ ಬರಿಬೇಕು ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇಲ್ಲ. ಸೊ ನೆಕ್ಸ್ಟ್ ಹೋಗೋಣ, ಲಾಸ್ಟ್ ಸೆಂಟೆನ್ಸ್. ವಿಯ ಬಲಕ್ಕೆ W ಕುಳಿತಿರುತ್ತಾನೆ, ವಿಯ ಬಲಕ್ಕೆ W ಕುಳಿತಿರುತ್ತಾನೆ ಮತ್ತು ಎ ಯನ್ನು ಎದುರಿಸುವುದಿಲ್ಲ. ಹಾಗಾದ್ರೆ ವಿಯ ಬಲಕ್ಕೆ W ಕುಳಿತಿರುತ್ತಾನೆ. ಹಾಗಾದ್ರೆ ಇಲ್ಲಿ ವಿಯ ಬಲಕ್ಕೆ W ಕುಳಿತಿರುತ್ತಾನೆ. ಸೊ ಇವನೇನ್ ಮಾಡ್ತಾ ಇದ್ದಾನೆ, ಎ ಯನ್ನ ಎದುರಿಸೋದಿಲ್ಲ ಅಂದ್ರೆ ಸೊ ಇಲ್ಲಿ ಬರಕ್ ಚಾನ್ಸೇ ಇಲ್ಲ. ಹಾಗಾದ್ರೆ ಏನ್ ಬರುತ್ತೆ, ವಿನ ಬಲಕ್ಕೆ W ಕುಳಿತಿರುತ್ತಾನೆ. ಸೊ ಹೀಗ್ ಬರ್ಬೋದಲ್ವಾ? ಸೊ ಈ W ಏನ್ ಮಾಡ್ತಾ ಇದ್ದಾನೆ, ಎ ಯನ್ನ ಎದುರಿಸ್ತಾ ಇಲ್ಲ ಅಂತ ಆಯ್ತು. ಸೊ ನೆಕ್ಸ್ಟ್ ಹೋಗೋಣ. ಸಿಯು ಡಿ ನ ಎಡಬದಿಯಲ್ಲಿ ಮತ್ತು ಬಿ ಯ ಬಲಬದಿಗೆ ಕುಳಿತಿದ್ದಾನೆ. ಸಿಯು ಸಿ ಏನಾಗ್ತಾ ಇದೆ, ಡಿ ಯ ಬಲಬದಿಗೆ, ಅಂದ್ರೆ ಡಿ ಏನ್ ಬರ್ಬೇಕಾಯ್ತು, ಇಲ್ಲಿ ಬರ್ಬೇಕಾಯ್ತು. ಡಿ ಯ ಬಲಬದಿಗೆ ಬಿ ಯ ಬಲಬದಿಗೆ. ಸೊ ಸಿಯು ಡಿ ನ ಎಡಬದಿಗೆ ಮತ್ತು ಬಿ ಯ ಬಲಬದಿಗೆ ಅಲ್ವಾ? ಸೊ ಇದೇನಾಗತ್ತೆ, ಬಿ ಯ ಬಲಬದಿಗೆ ಸಿ ಇದ್ದಾನೆ. ಸೊ ಬಿ ಯ ಬಲಬದಿಗೆ ಕುಳಿತಿರುತ್ತಾನೆ. ಯಾರು? ಸಿಯು ಡಿ ನ ಎಡಬದಿಗೆ ಹಾಗೂ ಬಿ ಯ ಬಲಬದಿಗೆ ಕುಳಿತಿರುತ್ತಾನೆ ಮಕ್ಕಳು. ಸೊ ಇಲ್ಲಿ ವಿ ಮತ್ತು ಡಬ್ಲ್ಯೂ ಏನಾಗ್ತಾ ಇದಾರೆ, ತಕ್ಷಣದ ನೆರೆಹೊರೆಯವರಲ್ಲ. ಹಾಗಾದ್ರೆ ಏನಾಗತ್ತೆ, ಇಲ್ಲಿ y ಏನ್ ಬರುತ್ತೆ, ಇಲ್ಲಿ ಬರುತ್ತೆ. ನೆರೆಹೊರೆಯವರಲ್ಲ ಆಗಿರೋದ್ರಿಂದ y ಇಲ್ಲಿ ಬರುತ್ತೆ, u ಇಲ್ಲಿ ಬರುತ್ತೆ. ಸೊ y ಮತ್ತೆ ಯುಗಳೇನಾಗತ್ತೆ, ತಕ್ಷಣದ ನೆರೆಹೊರೆಯವರಲ್ಲ. ಸೊ ಈ ರೀತಿ ಬರುತ್ತೆ ಮಕ್ಕಳ ಈಕ್ವೇಶನ್ ನೋಡಿ. ಡಿ ಎ ಇ ಸಿ ಎಫ್ ಬಿ. ಸೊ ಇನ್ನೊಮ್ಮೆ ಬರ್ಕೊಳ್ತಾನೆ, ಡಿ ಎ ಇ ಸಿ ಎಫ್ ಬಿ. ಸೊ ಈ ರೀತಿಯಾಗಿ ಕೂತಿದ್ದಾರೆ ಇವರು. ಸೊ ಇವರ ಫ್ರಂಟ್ ಯಾರು ಕೂತಿದ್ದಾರೆ, y v w u z x. ಓಕೆ, ಸೊ ಈ ರೀತಿಯಾಗಿ ಫ್ರಂಟ್ ಕೂತಿದ್ದಾರೆ. ಸೊ ಈ ರೀತಿ ಡಿ ಮುಂದೆ y, ಎ ಮುಂದೆ v, ಇ ಮುಂದೆ w, ಸಿ ಮುಂದೆ u, ಎಫ್ ಮುಂದೆ z, ಬಿ ಮುಂದೆ x ಕೂತಿದ್ದಾರೆ ಮಕ್ಕಳು. ಸೊ ಈಗ ಪ್ರಶ್ನೆಯನ್ನ ನೋಡೋಣ. ಹೌ ಮೆನಿ ಪರ್ಸನ್ಸ್ ಆರ್ ಸಿಟ್ಟಿಂಗ್ ಬಿಟ್ವೀನ್ y and z? So how many persons are sitting between y and the one who faces f? So ಇಲ್ಲಿ y ಮತ್ತು f ಅನ್ನು ಎದುರಿಸುವವನ ನಡುವೆ ಎಷ್ಟು ವ್ಯಕ್ತಿಗಳು ಕುಳಿತಿದ್ದಾರೆ? ಸೊ y ಮತ್ತು f ನೋಡಿ, ಇಲ್ಲಿ y ಮತ್ತು f. ಸೊ ಇವುಗಳ ನಡುವೆ ಎಷ್ಟು ವ್ಯಕ್ತಿಗಳು ಕುಳಿತಿದ್ದಾರೆ? 1 2 3 ವ್ಯಕ್ತಿಗಳು ಕುಳಿತಿದ್ದಾರೆ. ಹಾಗಾದ್ರೆ ಉತ್ತರ ಏನಾಗತ್ತೆ ಹೇಳಿ, ಎ ಆಗತ್ತೆ ಮಕ್ಕಳೇ, 3 ವ್ಯಕ್ತಿಗಳು ಕುಳಿತಿದ್ದಾರೆ. ಸೊ ನೆಕ್ಸ್ಟ್ 15th, ಕೆಳಗಿನವುಗಳಲ್ಲಿ 4ರಲ್ಲಿ 3 ಒಂದು ಗುಂಪನ್ನು ರಚಿಸುವ ರೀತಿಯಲ್ಲಿ ಹೋಲುತ್ತದೆ, ಆದರೆ ಕೆಳಗಿನವುಗಳಲ್ಲಿ ಯಾವುದು ಗುಂಪಿಗೆ ಸೇರಿಲ್ಲ. 3 the 4 of the 5 among the following are similar in such a way to form a group. Which one of the following does not belong to the group? So ನೋಡಿ ಇಲ್ಲಿ ಫಸ್ಟ್ ಏನಿದೆ, y w. ಸೊ y w ಅನ್ನು ಅಬ್ಸರ್ವ್ ಮಾಡಿ, y w. ಸೊ y ಮತ್ತು w ಮಧ್ಯದಲ್ಲಿ ಎಷ್ಟು ವ್ಯಕ್ತಿಗಳಿದ್ದಾರೆ ಮಕ್ಕಳೇ? y ಮತ್ತು w ಮಿಡ್ಲ್ ಎಷ್ಟಿದ್ದಾರೆ? 1 ಪರ್ಸನ್ ಇದ್ದಾರೆ. ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ ಎ ಮತ್ತು ಎಫ್ ಗಳ ನಡುವೆ ಎ ಎಫ್ ಯಾವ ರೀತಿ ರಿಲೇಶನ್ಶಿಪ್ ಇದೆ, ಎ ಮತ್ತು ಎಫ್ ಅಲ್ವಾ? ಸೊ ಇವು ಎ ಮತ್ತು ಎಫ್, ಸೊ ಇವರ ಮಧ್ಯದಲ್ಲಿ 2 ಪರ್ಸನ್ಸ್ ಇದ್ದಾರೆ. ಅದೇ ರೀತಿ ಸಿ ಡಿಇ, ಡಿಇ ಅನ್ನ ಅಬ್ಸರ್ವ್ ಮಾಡಿ, ಡಿ ಮತ್ತು ಇ. ಓಕೆ, ಡಿ ಮತ್ತು ಇ ಮಧ್ಯದಲ್ಲಿ ಎಷ್ಟು ಪರ್ಸನ್ ಇದ್ದಾರೆ?
ಡಿ ಇ ಮಧ್ಯದಲ್ಲಿ 1 ಪರ್ಸನ್ ಕೂತಿದ್ದಾರೆ. ಅದೇ ರೀತಿ ಸಿ ಬಿ ಓಕೆ, ಸಿ ಬಿ ಮಧ್ಯದಲ್ಲಿ ಎಷ್ಟು ಪರ್ಸನ್ ಇದ್ದಾರೆ? 1 ಪರ್ಸನ್ ಇದ್ದಾರೆ. ಸಿ ಬಿ ಮಧ್ಯದಲ್ಲಿ 1 ಪರ್ಸನ್ ಕೂತಿದ್ದಾರೆ. ಹಾಗಾದ್ರೆ ಇಲ್ಲಿ ಎಲ್ಲ ಆನ್ಸರ್ ಅನ್ನ ಒಬ್ಸರ್ವ್ ಮಾಡಿದ್ರೆ ಎ ಎಫ್ ಮಧ್ಯದಲ್ಲಿ 2 ಪರ್ಸನ್ ಕೊಟ್ಟಿದ್ದಾರೆ. ಸೊ ಇದು ಏನಾಗಿದೆ ಮಕ್ಕಳೇ? ಬೇರೆ ಇದೆ. ಹಾಗಾದ್ರೆ ಇಲ್ಲಿ ಆನ್ಸರ್ ಏನಾಗತ್ತೆ ಹೇಳಿ? ಗುಂಪಿಗೆ ಸೇರದೆ ಇರೋದು ಎ ಎಫ್ ಆಗತ್ತೆ. ಸೊ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಸೆಂಟೆನ್ಸ್ ನೋಡ್ತಾ ನೀವು ಡ್ರಾ ಮಾಡ್ತಾ ಹೋಗ್ಬೇಕು ಮಕ್ಕಳೇ. ಓಕೆ, ಸೊ ಇಲ್ಲಿಗೆ ಅರೇಂಜ್ಮೆಂಟ್ ಟೆಸ್ಟ್ ಕ್ವಶನ್ಸ್ ಸಾಲ್ವ್ ಆಗತ್ತೆ. ಓಕೆ, ಥ್ಯಾಂಕ್ ಯು.